ನೋಡಿದ್ದೀನಿ. ಅವರಿಗೆ ಅಥರೈಸೇಷನ್ ಕೊಟ್ಟ ಹಿನ್ನೆಲೆಯಲ್ಲಿ ಅವರೂ ಅಪೇರಾಯಿತು, ಅವರು ಕೂಡ ಬಂದಿದ್ದರು. ಅವರ ಜೊತೆಗೆ 5 ಕಾರ್ಪೊರೇಷನ್ ಕಮಿಷನರ್ ಅವರು ಕೂಡ GBA ಮೆಂಬರ್ಗಳು ಎಕ್ಸ್ ಆಫೀಷಿಯಲ್ ಮೆಂಬರ್. ಹೀಗಾಗಿ ಅವರು 5 ಜನ ಮತ್ತು ನಮ್ಮ ಚೀಫ್ ಕಮಿಷನರ್ ಮೆಂಬರ್ ಸೆಕ್ರೆಟರಿ ಆದರು GBA. ಈ ಮೆಂಬರ್ ಸೆಕ್ರೆಟರಿ ಯಾರು? ಚೀಫ್ ಕಮಿಷನರ್. ಅವರು ಬಂದಿದ್ದರು. ಬಂದು ನಾನು ಈಗಾಗಲೇ ಅವರಿಗೆ ತಿಳಿಸಿದಂತೆ ಪತ್ರದ ಮುಖಾಂತರ ದಿನಾಂಕವನ್ನು ನಿಗದಿಪಡಿಸುವುದು ಮಾತ್ರ ಬಾಕಿ ಇದೆ. ಉಳಿದೆಲ್ಲ ಕ್ರಮಗಳನ್ನು ನಾವು ಕೈಗೊಂಡಿದ್ದೇವೆ ಚುನಾವಣೆ ನಡೆಸಲು ಅಂತ ಅವರಿಗೆ ತಿಳಿಸಿದ ಹಿನ್ನೆಲೆಯಲ್ಲಿ ಅವರು ಒಂದು ಮನವಿ ಪತ್ರವನ್ನು ಮತ್ತು ಮನವಿಯನ್ನು ನಮಗೆ ಮಾಡಿದರು. ಚುನಾವಣಾ ದಿನಾಂಕಗಳನ್ನು ನಿಗದಿಪಡಿಸುವಾಗ ಹಲವಾರು ಏನು ಹೇಳ್ತೀವಿ ನಾವು, ಯಾವುದು ಮಳೆಗಾಲ ಇರ್ತಕ್ಕಂಥ ಪರೀಕ್ಷೆಗಳನ್ನು ಮತ್ತು ಸೆನ್ಸಸ್ಸು, SIR ಇವುಗಳನ್ನು ನೋಡಿ ನಿಗದಿಪಡಿಸಿ ಅಂತ ಅವರು ವೇಳೆಯನ್ನು ಕೇಳಲಿಕ್ಕೆ ಒಂದು ಮನವಿಯನ್ನು ಮಾಡಿದ್ದಾರೆ. ಆದರೆ ನಾನು ಅವರಿಗೆ ಹೇಳಿದೆ, ಇದು ವೇಳೆಯನ್ನು ಕೇಳಲು ನಡೆದಂಥ ಮನವಿ ಅಲ್ಲ, ಮೀಟಿಂಗ್ ಅಲ್ಲ. ಇದು ಡೇಟ್ಸನ್ನು ನಾವು ಜೂನ್ 30ರೊಳಗೆ ಜೂನ್ 30ರೊಳಗೆ GBA 5 ಕಾರ್ಪೊರೇಷನ್ಗಳಿಗೆ ಚುನಾವಣೆಗಳನ್ನು ಕಂಪ್ಲೀಟ್ ಮಾಡಬೇಕಾಗಿರುವುದರಿಂದ ಮಾನ್ಯ ಸುಪ್ರೀಂ ಕೋರ್ಟ್ ನಿರ್ದೇಶನದ ಮೇರೆಗೆ ಅವರು ಕೊನೆಯ ಅವಕಾಶ ಮತ್ತು ಫೈನಲ್ ಇಂಟೆಲಿಜೆನ್ಸ್ ಅಂತ ಹೇಳಿ ಕೊಟ್ಟಿರುವುದರಿಂದ ನಾವು ಜೂನ್ 30ರೊಳಗೆ ಚುನಾವಣೆಗಳನ್ನು ಮುಗಿಸಿ ಅವರಿಗೆ ನಾವು ಸುಪ್ರೀಂ ಕೋರ್ಟಿಗೆ ಕಂಪ್ಲೈನ್ಸ್ ವರದಿಯನ್ನು ಕೊಡಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ವೇಳೆಯನ್ನು ಕೊಡುವಂಥ ಒಂದು ಪೋಸ್ಟ್ಪೋನ್ಮೆಂಟ್ ಅವರು ಕೇಳಿದ ಹಾಗೆ ಪೋಸ್ಟ್ಪೋನ್ಮೆಂಟ್ ಮಾಡುವಂಥ ಅಧಿಕಾರ ನನಗೆ ಈಗಿಲ್ಲ. ಅದು ಸುಪ್ರೀಂ ಕೋರ್ಟ್ನಲ್ಲೇ ಇರುವುದರಿಂದ ಸುಪ್ರೀಂ ಕೋರ್ಟ್ ಕೊಡಬೇಕಾಗ್ತದೆ. ಸುಪ್ರೀಂ ಕೋರ್ಟ್ ಫೈನಲ್ ಅಪಾರ್ಚುನಿಟಿ ಕೊಟ್ಟುಬಿಟ್ಟಿದೆ. ನಾವು ಸುಪ್ರೀಂ ಕೋರ್ಟ್ ನಿರ್ದೇಶನ ಪ್ರಕಾರ ನಡೀಬೇಕಾಗ್ತದೆ, ರಾಜ್ಯ ಚುನಾವಣಾ ಆಯೋಗ ಮತ್ತು ಸರ್ಕಾರ. ಹೀಗಾಗಿ ನಾವು ಅವರಿಗೆ ಡೇಟ್ಸನ್ನು ಕೇಳಿದ್ವಿ. ಡೇಟ್ಸ್ನ ಅವರು ಇವತ್ತು ಅವರು ಹೇಳಿಲ್ಲ, ಬಟ್ ನಾವು ಅವರ ಸಮಾಲೋಚನೆ ನಾನು ಹೇಳಿದೆ ಅವರಿಗೆ 14ರಿಂದ ಜೂನ್ 24ರವರೆಗೆ ಯಾವುದಾದ್ರೂ ಡೇಟ್ ನೀವು ಹೇಳಿ ಅಂತ ನಾನು ಹೇಳಿದೆ. ಅವರು ನಮಗೆ ನಾವು ವಿ ಆರ್ ರೆಡಿ ಫಾರ್ ಎಲೆಕ್ಷನ್ಸ್ ಅನ್ನೋದ್ರ ಜೊತೆಗೆ ತಮ್ಮ ಏನು ಹೇಳ್ತಾ ಇದೆ ಪ್ರಾಬ್ಲಮ್ಸ್ ವಿತ್ ರಿಗಾರ್ಡ್ ಟು ಕಂಡಕ್ಟ್ ಆಫ್ ಎಲೆಕ್ಷನ್ಸ್ ರಿಗಾರ್ಡಿಂಗ್ ನ್ಯಾಷನಲ್ ಕೆಲಾಮಿಟಿ, ಸೆನ್ಸಸ್, ಶಾರ್ಟೇಜ್ ಆಫ್ ಮ್ಯಾನ್ ಪವರ್ ಇನ್ನೂರ ಬಗ್ಗೆ ಹೇಳಿದೆ. ಹೀಗಾಗಿ ನಾನು ಅವರಿಗೆ ಹೇಳಿದ್ದೇನೆ, ಈ 14ರಿಂದ ಜೂನ್ 24 ಮೇ 10 ಜೂನ್ 14ರಿಂದ ಜೂನ್ 24ರ ಅವಧಿಯಲ್ಲಿ ನಾನು ಚುನಾವಣೆ ಮಾಡಬೇಕಾಗಿದೆ, ಘೋಷಣೆ ಮಾಡಬೇಕಾಗಿದೆ, ದಿನಾಂಕವನ್ನು ನಿಗದಿಪಡಿಸಿದೆ. ಈ ದಿನಾಂಕಗಳಲ್ಲಿ 10 ದಿವಸಗಳಲ್ಲಿ ಯಾವುದಾದ್ರೂ ಒಂದು ದಿನಾಂಕವನ್ನು ನೀವು ಕೂಡ ಸಜೆಸ್ಟ್ ಮಾಡಬಹುದು ಅಂತ ನಾನು ಅವರಿಗೆ ಕನ್ಸಲ್ಟ್ ಮಾಡಿದೆ, ಸಮಾಲೋಚನೆ ಮಾಡಿದೆ. ಹೀಗಾಗಿ ಅವರು ತಮ್ಮದೇ ಆದಂಥ ಒಂದು ಇನ್ಪುಟನ್ನು ಕೊಟ್ಟಿದ್ದಾರೆ. ನಾನು ಇನ್ನೊಂದು ವಾರ ಆದ ನಂತರ ಚುನಾವಣಾ ದಿನಾಂಕಗಳನ್ನು ತಮ್ಮೆಲ್ಲರನ್ನು ಕರೆದು ಮೀಡಿಯಾದವರನ್ನೆಲ್ಲ ಚಾನೆಲ್ ಪ್ರಿಂಟ್ ಮೀಡಿಯಾದವರು ಕರೆಸಿ ಚುನಾವಣಾ ದಿನಾಂಕವನ್ನು ನಿಗದಿಪಡಿಸುವುದು ಇವತ್ತು ಇಷ್ಟ ಆಗಿದೆ. ಯಾಕಂದರೆ ಇದು ಪೋಸ್ಟ್ಪೋನ್ ಮಾಡುವಂಥ ಅಧಿಕಾರ ನನ್ನ ಹತ್ರ ಇಲ್ಲ. ಇದು ಅಧಿಕಾರ ಇರೋದು ಸುಪ್ರೀಂ ಕೋರ್ಟ್ನಲ್ಲಿ. ಹೀಗಾಗಿ ಚುನಾವಣೆಯನ್ನು ನಡೆಯಬೇಕಾಗಿದೆ, ಚುನಾವಣೆಯನ್ನು ನಡೆಸಲೇಬೇಕಾಗಿದೆ. ಇದು ನಿಮಗೆ ವಿಷಯ. ಏನು ಕಾರಣ ಕೇಳಿದ್ರೆ ಆಗಲ್ಲ, ಅದಕ್ಕೆ ಏನೇನು ಕಾರಣ ಕೊಟ್ಟಿದ್ದಾರೆ ಅದೇ ಹೇಳಿದ್ದ ಮುಖ್ಯವಾಗಿ ನಾ ಹೇಳ್ತೀನಿ ನೋಡಿ. ಇವತ್ತಿನ ಮೀಟಿಂಗ್ ಇರೋದು ಡೇಟ್ ಫಿಕ್ಸ್ ಮಾಡಲಿಕ್ಕೆ ಮಾತ್ರ ಇರೋದು, ಬೇರೆ ಏನು ಕೇಳಕ್ಕೆ ಹೋಗ್ಬಿಟ್ಟಿದೆ.
ಕನ್ಸಲ್ಟ್ ಮಾಡಿದ್ರೆ ಕೇಳಿ ಕನ್ಸಲ್ಟ್ ಮಾಡ್ತಾ ಇದ್ದೀವಿ 14ರಿಂದ 24ರವರೆಗೆ ಡೇಟ್ ಅಂತ ಕೇಳಿದೆ. ಅವ್ರು ಕೊಡ್ತಾರೋ ಬಿಡ್ತಾರೋ, ವಿ ಆರ್ ನಾಟ್ ಕನ್ಸಲ್ಟ್. ಗೊತ್ತಾಯ್ತಾ? ಅವ್ರು ಬೇಕಾದ ಸಮಸ್ಯೆ ಕೇಳಿ, ಅವ್ರಿಗೆ ಇಡೀ ದೇರ್ ಡ್ಯೂಟಿ ಟು ಆಸ್ಕ್. ನಮ್ಮ ಮುಂದೆ ಹೇಳುವಂಥದ್ದು ನಮ್ಮ ಕಷ್ಟ ಇದೆ ಇದು ಕಷ್ಟ ಇಲ್ಲ ಅಂತ ಹೇಳೋದು ಅವ್ರು ಬಿಟ್ಟದ್ದು, ಅದೆಲ್ಲ ನಮ್ಮ ಹತ್ರ ಇರೋದು. ಈಗ ಅದು ನನ್ನ ಪ್ರಶ್ನೆ ಅಲ್ಲ, ಅರ್ಥ ಆಯ್ತಾ ತಮಗೆಲ್ಲ? ಡೇಟ್ಸ್ ಮಾತ್ರ ಇವತ್ತಿನ ನಾವು ಅವ್ರ ಜೊತೆಗೆ ಕನ್ಸಲ್ಟೇಷನ್ ಕೊಡಿಸಿದ್ದು. ಡೇಟ್ಸ್ ಇಂಥ ಡೇಟ್ ಜೂನ್ 14ರಿಂದ ಜೂನ್ 24ರವರೆಗಿನ ತಾರೀಕಿನಲ್ಲಿ ನಾವು ಚುನಾವಣೆ ಮಾಡಬೇಕಾಗಿದೆ. ಯಾಕಂದರೆ ಜೂನ್ 30ರೊಳಗೆ ನಾವು ಮುಗಿಸಲೇಬೇಕು. ಈ ಡೇಟ್ಸ್ ಮಾತ್ರ ಕರೆಸಿದ್ವಿ ನಾವು. ಅವರು ಹೇಳ್ಬೋದು, ನೀವು ಪಾಪ ಅಂತ ಸಮಸ್ಯೆ ಹೇಳ್ತಾರೆ. ಆ ಸಮಸ್ಯೆ ಎಲ್ಲ ಈಗ ನಾವು ಮಾಡೋದಲ್ಲ, ಏನಿದ್ರು ಸುಪ್ರೀಂ ಕೋರ್ಟ್. ಸರ್ ಡೆಡ್ಲೈನ್ ಇದೆಯಾ ಸರ್? ಸರ್ ಅವ್ರ ದಿನಾಂಕವನ್ನು ಅವ್ರು ಹೇಳೋದಕ್ಕೆ ಡೆಡ್ಲೈನ್ ಇದೆಯಾ? There is a 45-day window for code of conduct. So June 14 is it not too early? June 14 to 24. ಅವ್ರಿಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರೋದು. ಸಮಾಲೋಚನೆ ಅಂದ್ರೆ ಹೇಗೆ? ನಿಮ್ಮನ್ನು ಕೇಳಿ ಅಂತ ಹೇಳಿ ಕಾಯ್ದೆ ಇದೆ. ಯಾರನ್ನ GBA ಕೇಳಬೇಕು, ಸಮಾಲೋಚನೆ ಮಾಡಿ ನೀವು ಡೇಟ್ ಫಿಕ್ಸ್ ಮಾಡುವಾಗ GBA ನೀವು ಸಮಾಲೋಚಿಸಿ ಕನ್ಸಲ್ಟ್ ಮಾಡಿ ಅಂತ ಇರೋದು. ಕನ್ಸಲ್ಟ್ ನೀವು ಮಾಡಬೇಡಿ, ಇದು ಜೂನ್ 30 ನಂತರ ಮಾಡಿ ಅನ್ನೋದಲ್ಲ ಕಾಯ್ದೆ. ಗೊತ್ತಾಯ್ತಾ ಸರ್? ಅವರಿಗೆ ಡೆಡ್ಲೈನ್ ಇದೆಯಾ? ಇಷ್ಟರ ಒಳಗಡೆನೆ ಅವರು ನಿಮ್ಗೆ ಇನ್ಫಾರ್ಮ್ ಮಾಡಬೇಕು, ಒಂದು ಡೇಟನ್ನು ಹೇಳಬೇಕು ಅನ್ನುವಂಥದ್ದು. ಅವ್ರಿಗೆ ಡೆಡ್ಲೈನ್ ಮೀಟಿಂಗ್ ಇತ್ತಲ್ಲ? ಅಲ್ಲ ನೆಕ್ಸ್ಟ್ ವೀಕ್ ಒಂದು 10 ದಿನದ ಟೈಮ್ ಕೊಟ್ಟಿದ್ದೀರಲ್ಲ ಸರ್, ಆ ಜೂನ್ 14ರಿಂದ ನನ್ನ ಅನುಕೂಲಕ್ಕೆ ಅಲ್ಲಲ್ಲ, ಅವ್ರು ಯಾವತ್ತು ಅದನ್ನು ನಿಮಗೆ ತಿಳಿಸ್ಬೇಕು ಸರ್? ಅದೇನಾಯ್ತಲ್ಲ, ಕನ್ಸಲ್ಟ್ ಆಯ್ತಲ್ಲ. ಸರ್ ಈಗ ನೀವೊಂದು ಡೇಟ್ ಹೇಳ್ತಾ ಇದ್ದೀರಿ, ಈಗ 14ರಿಂದ 24 ಅಂತ GBಗೆ ಆ ದಿನದ ಒಳಗಡೆ ಸೂಚನೆ ಕೊಡಿ, ನೀವು ಸೂಚಿಸಿ ಅಂತ ಹೇಳಿದ್ದೀರಾ. ಸೊ ಅವ್ರು ಅದನ್ನ ನಿಮಗೆ ಯಾವತ್ತು ಹೇಳಬೇಕು? ಅದಕ್ಕೇನಾದ್ರೂ ಡೆಡ್ಲೈನ್ ಇತ್ತಲ್ಲ? ಹೇಳಿದ್ದಾರೆ. ಜೂನ್ 14ರಿಂದ 24 ಎಲೆಕ್ಷನ್ ಡೇಟ್ ಅನೌನ್ಸ್ ಮಾಡ್ತೀನಿ, ಮುಂದಿನ ವಾರ ನಾನು ಡೇಟ್ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದಿರಿ ಅಲ್ಲ ಸರ್? ಸೊ ಅಷ್ಟು ಒಳಗಡೆನೆ GBAದವರು ಈ ಡೇಟ್ ಇಂದ 14ರಿಂದ 24 ಒಳಗಡೆ ಯಾವ ಡೇಟ್ ಆದ್ರೂ ಓಕೆ ಅಂತ ಅವ್ರು ಕನ್ಸಲ್ಟ್ ಮಾಡಿ ಅವ್ರು ಡೇಟ್ ಕೊಟ್ಟ ಮೇಲೆ ನೀವು ಅನೌನ್ಸ್ ಮಾಡ್ತೀವಿ. ಕನ್ಸಲ್ಟ್ ಮತ್ತಿನ್ನೇನು ಅಲ್ಲ, ಈಗ ಮತ್ತೆ ಇನ್ನೊಂದು ವಾರದ ಒಳಗಡೆ ನಾನು ಡೇಟ್ ಅನೌನ್ಸ್ ಮಾಡ್ತೀನಿ. ಅದೇ ಅದು ಹೇಳಿದ್ರಲ್ಲ, 45 ಡೇಸ್ ಮಾಡ್ಬೇಕಾ? ಇವತ್ತು ಮಾಡಬೇಕಾಗಿಲ್ಲ ನಾನು ನಿಮ್ಗೆ ಇದ್ರಿಗೆ ಡೇಟ್. ಇನ್ನೊಂದ್ಸಲ ನಿಮ್ಮನ್ನು ಕರೆಸ್ತೀನಿ ನಾನು. ಡೇಟ್ ಅನೌನ್ಸ್ ಮಾಡ್ಬೇಕಾದ್ರೆ ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಬರುತ್ತೆ, ಅದನ್ನೆಲ್ಲ ನೋಡಿ. ಸರ್ ಈಗ ಒಂದು ವೇಳೆ ಕ್ವಶನ್ ಒಬ್ಬರಿಗೆ ಲಾಸ್ಟ್ ಸರ್, ಒಂದು ವೇಳೆ ನೀವು ಡೇಟ್ ಅನೌನ್ಸ್ ಮಾಡೋದ್ರ ಒಳಗಡೆ GBA ಏನಾದ್ರು ಡೇಟ್ ಕೊಡ್ಲಿಲ್ಲ ಅಂತಂದ್ರೆ ನಿಮ್ಮ ವಿವೇಚನೆಯನ್ನ ಬಳಸಿ ನೀವು ಡೇಟ್ ಅನೌನ್ಸ್ ಮಾಡ್ತೀರಾ? ಹೌದು. ಅವರ್ ಲೈಫ್ ಇದ್ದಿದ್ದು SEC ರಾಜ್ಯ ಚುನಾವಣೆಗೆ ಇರುವಂಥ ಅಧಿಕಾರ ಅದು. ನಿಮಗೆ ಹೇಳ್ಬಿಟ್ಟಿವಿ ನಾವು, ಜೂನ್ 14ರಿಂದ ಜೂನ್ 24ರವರೆಗೆ ನಾವು ಚುನಾವಣೆ ದಿನಾಂಕವನ್ನು ಮತದಾನ ದಿನಾಂಕ ಫಿಕ್ಸ್ ಮಾಡೋದಿದೆ, ನೀವೇನು ಹೇಳ್ತೀರಿ ಅಂತ ಕೇಳಿಬಿಟ್ಟೆ. ಈಗ ನಾನು ಕನ್ಸಲ್ಟ್ ಮಾಡಿಬಿಟ್ಟೆ ನಿಮ್ಮನ್ನು. ನೀವಂದರೆ ಅವರು GBA ನಿಮ್ಮ ಸಮಸ್ಯೆ ಹೇಳಿದ್ರಿ, ನಿಮ್ಮ ಕಿವಿಗೆ ಹಾಕಿಬಿಟ್ನಾ, GBA ಕಿವಿಗೆ ಹಾಕಿಬಿಟ್ನಾ, ಮುಗೀತು, ಸಮಾಲೋಚನೆ ಆಯ್ತಲ್ಲ. ಒಂದು ವೇಳೆ ಸರ್ಕಾರ ಏನೋ ಮಂತ್ರಿಯನ್ನ ಕೇಳಿದ್ರೆ ಇವ್ರ ಮುಗಿದಾರದಿಲ್ಲ, GBA ಮಾತ್ರ ಸರ್ಕಾರ ಕಾಯ್ದೆ ಇರುವಾಗ GBA ಜೊತೆ ಮಾತ್ರ ಸಮಾಲೋಚನೆ ಅಂತಿದೆ. ಸರ್ಕಾರದ ಏನು ಇಲ್ಲ, ಗೌರ್ಮೆಂಟ್ ಹ್ಯಾಸ್ ನೋ ರೋಲ್ ಇನ್ ಕನ್ಸಲ್ಟಿಂಗ್. ಬೋರ್ಡ್ ಸದಸ್ಯರ ಜೊತೆ 86 ಮಂದಿ ಅವ್ರನ್ನ ಮಾತಾಡಿಸಬೇಕು ಅಂತ ಈಗ 10(4) ಅವರಿಗೆ ಅಧಿಕಾರ ಇದೆ. GBAಗೆ ಸೆಕ್ಷನ್ 10 ಸಬ್ಸೆಕ್ಷನ್ 4 GBA ಆ್ಯಕ್ಟ್ನಲ್ಲಿ ಅವ್ರಿಗೆ GBAದವರು ಸಬ್ಜೆಕ್ಟ್ ಅಪ್ರೂವಲ್ ಆಫ್ ದ GBA ಚೀಫ್ ಕಮಿಷನರ್ಗೆ ಅಥರೈಸೇಷನ್ ಕೊಡಬಹುದು ಅಂತ ಇದೆ. ನಿಮ್ಮ ಕನ್ಸರ್ನ್ ಅಲ್ಲ, ಈಗ ಅವರು ಅವರ ಸಮಸ್ಯೆಗಳನ್ನ ಹೇಳಿದ್ದಾರೆ. ಸಿಬ್ಬಂದಿಗಳಿಲ್ಲ, ಮಳೆ ಇದೆ, ಹಾಗಾಗಿ ನಾವು ಎಲೆಕ್ಷನ್ಗೆ ರೆಡಿ ಆಗೋದು ಸ್ವಲ್ಪ ಕಷ್ಟ ಸಾಧ್ಯ ಅನ್ನುವಂಥ ರೀತಿಯಲ್ಲಿ ಉತ್ತರವನ್ನ ನಿಮ್ಗೆ ಕೊಟ್ಬಿಟ್ಟಿದ್ದಾರೆ. ಸೊ ಆ ಆಧಾರದ ಮೇಲೆ ನೀವೇನಾದ್ರು ಮುಂದೂಡೋದು ಅಥವಾ ಸುಪ್ರೀಂ ಕೋರ್ಟ್ ಈ ವಿಚಾರನ ತಿಳಿಸುವ ಪ್ರಯತ್ನವನ್ನ ಮಾಡ್ತೀರಾ, ಅಥವಾ ನಿಮ್ಮ ವಿವೇಚನೆ ಬಿಟ್ಟಾಗಿ ಈಗ ಜೂನ್ 14ರಿಂದ 24 ಒಳಗಡೆ ಎಲೆಕ್ಷನ್ ಮಾಡ್ತೀರಾ? ನೋಡಮ್ಮ, ಈಗ ಇವತ್ತು ಹೇಳಿದ್ದಲ್ಲ ಅವರು ಮ್ಯಾನ್ ಪವರ್ ಇಲ್ಲ, ಎಲಿಮೆಂಟಿಸ್ ಇಲ್ಲ ಅಂತ ಈ ಹಿಂದೆ ಬರೆದಿದ್ದಾಗ ಎಲ್ಲ ಮಾಧ್ಯಮದಲ್ಲಿ ಬಂದಿದೆ. ಅದನ್ನೇ ಅವರು ಮತ್ತೊಂದು ಸರಿ ಇವತ್ತು ಹೇಳಿದ್ದಾರೆ, ಆಯಿತಾ? ಅದು ಸುಪ್ರೀಂ ಕೋರ್ಟ್ ಅಂಗಳದಲ್ಲಿದೆ. ನಾವು ಕೂಡ ಈಗಿದೆ BBP ಅವರು ಸರ್ಕಾರದವರು ಮ್ಯಾನ್ ಪವರ್
ಮ್ಯಾನ್ ಪವರ್ ಎಲ್ಲ ಇದೆ ಅಂತೇಳಿ ಅರ್ಜಿ ಕೊಟ್ಟಿದ್ದೇವೆ. ನಾವು ಆಯೋಗ ಕೂಡ ಅರ್ಜಿ ಕೊಟ್ಟಿದೆ ಆ ಕೇಸಿನಲ್ಲಿ, ಆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಮುಂದೆ. ಅದು ಇನ್ನೂ ಬೋರ್ಡ್ನಲ್ಲಿ ಬಂದಿಲ್ಲ. ಬರದೇ ಇದ್ದ ಮೇಲೆ ನಾವೇನಂತ ತಿಳ್ಕೋಬೇಕು, ಆಯ್ತಾ ಅಂತ ತಿಳ್ಕೋಬೇಕು ಅಥವಾ ಸ್ಟೇ ಆಯ್ತಾ ಅಂತ ತಿಳ್ಕೋಬೇಕು, ಏನಿಲ್ಲ. ಸೊ ನಾವು ಏನು ಫಾಲೋ ಮಾಡ್ಬೇಕಾದ್ರೆ ಜಡ್ಜ್ಮೆಂಟ ಫೈನಲ್ ಮಾಡಬೇಕು. ಹೀಗಾಗಿ ನಾವೆಲ್ಲ ಅವ್ರನ್ನ ಮಾಡ್ತಾ ಇದ್ದೀವಿ. ನೀನೇ ಹೇಳ್ತಾ ಇದ್ದೀವಿ ಸರ್, ಇವಾಗ ನೀವು 1 ವಾರದಲ್ಲಿ ನಾನು ತಿಳಿಸ್ತೀನಿ ದಿನಾಂಕವನ್ನ ಅಂತ ಹೇಳಿದ್ರೆ, ಅಂದ್ರೆ ಇವತ್ತಿಂದ ಇನ್ನು 1 ವಾರನ ಸರ್? ಓ, ನೀವು ಕಟ್ಟೋಗ್ಬೇಕು ನಿಮಗೆ. ಇಡಮ್ಮ, ಒಂದು ದಿವಸ 2 ದಿವಸ ಹೆಚ್ಚು ಕಡಿಮೆ ಆಗತ್ತೆ. ಈಗ ಸರ್ 390 ವಾರ್ಡಿಗೆ ಅವೈಲೇಬಲ್. ಹೌದು, ನೀನೇನು ಕೇಳ್ತಾ ಇದ್ದಲ್ಲಪ್ಪ? ಈಗಾಗಲೇ ಹೇಳಿದ್ದೀನಿ, ಇನ್ನೂ ನಿಮ್ಗೆ ಕರಿತೀನಲ್ಲ ಅವಾಗ, ಇನ್ನೊಂದ್ಸಲ ಕರಿತೀನಲ್ಲ ಅವಾಗ ಮತ್ತೊಮ್ಮೆ ಬ್ಯಾಲೆಟ್ ಪೇಪರ್ ಈ ಮೀಟಿಂಗ್ ಕರಿತೀನಿ ಬಿಡೋದು. ಹೆಂಗಿದೆ ಹೇಳಿ, ಏನೋ ಕೇಳ್ತಾರೆ. ಜೂನ್ 14ರಿಂದ 24 ಟೈಮ್ ಚುನಾವಣೆ ನಡೆಸೋ ಟೈಮ್ ಕೊಡಿ ಅಂತ ಕೇಳಿದಿರಿ. ಒಂದು ವೇಳೆ ಏನಾದರೂ GB ಅವರು ಆ ಟೈಮಲ್ಲಿ ದಿನಾಂಕ ನಿಗದಿ ಮಾಡೋದಕ್ಕೆ ಬರಲಿಲ್ಲ ಅಂದರೆ ಆ ಒಂದು ವರ್ಷದಲ್ಲಿ ತಾವೇ ಚುನಾವಣೆ ದಿನಾಂಕ ಅಂದ್ರೆ ಅವರು ಇವತ್ತು ಬಂದಿದ್ರಲ್ಲ, ಇನ್ನೇನು ಬರೋದು ಮತ್ತೆ ಏನು ಮಾಡ್ತೀವಿ? ಈಗ ಜಿಬಿ ಅಧಿಕಾರಿಗಳು ತಮ್ಮ ಮನವಿಯನ್ನ ಕೊಟ್ಟಿದ್ದಾರೆ ಸರ್. ಈಗ ನಿಮ್ಮ ಜವಾಬ್ದಾರಿ ಎಲೆಕ್ಷನ್ ನಡೆಸಲೇಬೇಕು, ಇಲ್ಲ ಅಂತಂದ್ರೆ ಸುಪ್ರೀಂ ಕೋರ್ಟ್ ನಿಮ್ಮ ಮೇಲೆ ನಿಮ್ಮ ವಿರುದ್ಧ ಅಸಮಾಧಾನ ಆಗುತ್ತೆ. ಸೊ ಈಗ ಜಿಬಿ ಅಧಿಕಾರಿಗಳು ಈ ರೀತಿ ಮನವಿ ಕೊಟ್ಟಿದ್ದಾರೆ. ಸೊ ಹಂಗಾಗಿ ಮತ್ತೇನಾದ್ರು ಕಾಲಾವಕಾಶ ಬೇಕು ಅಂತೇಳಿ ನೀವೇನಾದ್ರು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸೋದಾಗಿರ್ಬೋದು, ಅಥವಾ ಇವತ್ತಿನ ಸಭೆದ ಹೈಲೈಟ್ ಏನಾದ್ರು ಸುಪ್ರೀಂ ಕೋರ್ಟ್ ಗಮನಕ್ಕೆ ತರುವಂತ ಕೆಲಸ ಎಲೆಕ್ಷನ್ ಕಮಿಷನ್ ಇಂದ ಆಗುತ್ತಾ ಅಂತ? ಇವತ್ತಿನ ಹೈಲೈಟ್ ಸುಪ್ರೀಂ ಕೋರ್ಟ್ಗೆ ಆಲ್ರೆಡಿ ಅವ್ರು ಏನು ಕಾರ್ಪೊರೇಷನ್ಗಳಿಗೆ ಚುನಾವಣಾ ದಿನಾಂಕವನ್ನು ನಿಗದಿಪಡಿಸುವ ಸಮಾಲೋಚನೆಗಾಗಿ ಇವತ್ತಿನ ಈ ಸಭೆಯನ್ನು ಏರ್ಪಡಿಸಲಾಗಿತ್ತು. ಅದು ಯಾರ ಜೊತೆ ಅಂದಾಗ ಅದು GB ಏನು ಸೆಕ್ಷನ್ 34 ಉಪ ಸೆಕ್ಷನ್ 4ರ ಪ್ರಕಾರ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಚುನಾವಣಾ ದಿನಾಂಕಗಳನ್ನು GB ಜೊತೆ ಸಮಾಲೋಚಿಸಿ ನಿಗದಿಪಡಿಸತಕ್ಕದ್ದು ಅಂತ ಕಾನೂನು ಇದ್ದ ಮೇರೆಗೆ ನಾವು GBAದ ಮೆಂಬರ್ ಸೆಕ್ರೆಟರಿ ಆದಂಥ ಚೀಫ್ ಕಮಿಷನರ್ GBAದ ಚೀಫ್ ಕಮಿಷನರ್ ಅವರಿಗೆ ಪತ್ರವನ್ನು ಬರೆದಿದ್ದೆವು. ಆ ಪ್ರಕಾರ ಅವರು ಕಳೆದ 10-4ರ GBA ಆ್ಯಕ್ಟ್ ಅನ್ನು ಇನ್ವೋಕ್ ಮಾಡಿ ಅವರಿಗೆ GBA ಏನೋ ಮೆಂಬರ್ ಬೋರ್ಡ್ ಇದ್ದು ಅವರಿಗೆ ಅಥರೈಸೇಷನ್ ಕೊಟ್ಟ ಹಿನ್ನೆಲೆಯಲ್ಲಿ ಅವರೂ ಅಪೇರಾಯಿತು, ಅವರು ಕೂಡ ಬಂದಿದ್ದರು. ಅವರ ಜೊತೆಗೆ 5 ಕಾರ್ಪೊರೇಷನ್ ಕಮಿಷನರ್ ಅವರು ಕೂಡ GBAದ ಮೆಂಬರ್ಗಳು ಎಕ್ಸಾಫಿಷಿಯಲ್ ಮೆಂಬರ್. ಹೀಗಾಗಿ ಅವರು 5 ಜನ ಮತ್ತು ನಮ್ಮ ಚೀಫ್ ಕಮಿಷನರ್ ಮೆಂಬರ್ ಸೆಕ್ರೆಟರಿ ಆದ GBA ಈ ಮೆಂಬರ್ ಸೆಕ್ರೆಟರಿ ಯಾರು ಚೀಫ್ ಕಮಿಷನರ್ ಅವರು ಬಂದಿದ್ದರು. ಬಂದು ನಾನು ಈಗಾಗಲೇ ಅವರಿಗೆ ತಿಳಿಸಿದಂತೆ ಪತ್ರದ ಮುಖಾಂತರ ದಿನಾಂಕವನ್ನು ನಿಗದಿಪಡಿಸುವುದು ಮಾತ್ರ ಬಾಕಿ ಇದೆ. ಉಳಿದೆಲ್ಲ ಕ್ರಮಗಳನ್ನು ನಾವು ಕೈಗೊಂಡಿದ್ದೇವೆ ಚುನಾವಣೆ ನಡೆಸಲು ಅಂತ ಅವರಿಗೆ ತಿಳಿಸಿದ್ದ ಹಿನ್ನೆಲೆಯಲ್ಲಿ ಅವರು ಒಂದು ಮನವಿ ಪತ್ರವನ್ನು ಮತ್ತು ಮನವಿಯನ್ನು ನಮಗೆ ಮಾಡಿದರು. ಚುನಾವಣಾ ದಿನಾಂಕಗಳನ್ನು ನಿಗದಿಪಡಿಸುವಾಗ ಹಲವಾರು ಏನು ಹೇಳ್ತೀವಿ ನಾವು, ಏನಾದರೂ ಮಳೆಗಾಲ ಇರ್ತಕ್ಕಂಥ ಪರೀಕ್ಷೆಗಳನ್ನು ಮತ್ತು ಸೆನ್ಸಸ್ಸು SIR ಇವುಗಳನ್ನು ನೋಡಿ ನಿಗದಿಪಡಿಸಿ ಅಂತ ಅವರು ವೇಳೆಯನ್ನು ಕೇಳಲಿಕ್ಕೆ ಒಂದು ಮನವಿಯನ್ನು ಮಾಡಿದ್ದಾರೆ. ಆದರೆ ನಾನು ಅವರಿಗೆ ಹೇಳಿದೆ, ಇದು ವೇಳೆಯನ್ನು ಕೇಳಲು ಕರೆದಂಥ ಮನವಿ ಅಲ್ಲ, ಮೀಟಿಂಗ್ ಅಲ್ಲ, ಇದು ಡೇಟ್ಸನ್ನು ನಾವು ಏನು ಜೂನ್ 30ರೊಳಗೆ GBA 5 ಕಾರ್ಪೊರೇಷನ್ಗಳಿಗೆ ಚುನಾವಣೆಗಳನ್ನು ಕಂಪ್ಲೀಟ್ ಮಾಡಬೇಕಾಗಿರುವುದರಿಂದ ಮಾನ್ಯ ಸುಪ್ರೀಂ ಕೋರ್ಟ್ ನಿರ್ದೇಶನದ ಮೇರೆಗೆ ಅವರು ಕೊನೆಯ ಅವಕಾಶ
ಹೇಳಿ ಹೊಸದುವುದರಿಂದ ನಾವು ಜೂನ್ 30ರೊಳಗೆ ಚುನಾವಣೆಗಳನ್ನು ಮುಗಿಸಿ ಅವರಿಗೆ ನಾವು ಸುಪ್ರೀಂ ಕೋರ್ಟಿಗೆ ಕಂಪ್ಲೈನ್ಸ್ ವರದಿಯನ್ನು ಕೊಡಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ವೇಳೆಯನ್ನು ಕೊಡುವಂತಹ ಒಂದು ಏನು ಪೋಸ್ಟ್ಪೋನ್ಮೆಂಟ್ ಅವರು ಕೇಳಿದ ಹಾಗೆ ಪೋಸ್ಟ್ಪೋನ್ಮೆಂಟ್ ಮಾಡುವಂಥ ಅಧಿಕಾರ ನನಗೆ ಈಗ ಇಲ್ಲ. ಅದು ಸುಪ್ರೀಂ ಕೋರ್ಟ್ನಲ್ಲಿ ಇರುವುದರಿಂದ ಸುಪ್ರೀಂ ಕೋರ್ಟ್ ಕೊಡಬೇಕಾಗ್ತದೆ. ಸುಪ್ರೀಂ ಕೋರ್ಟ್ ಫೈನಲ್ ಅಥಾರಿಟಿ ಕೊಟ್ಟುಬಿಟ್ಟಿದೆ. ನಾವು ಸುಪ್ರೀಂ ಕೋರ್ಟ್ ನಿರ್ದೇಶನ ಪ್ರಕಾರ ನಡೀಬೇಕಾಗ್ತದೆ ರಾಜ್ಯ ಚುನಾವಣಾ ಆಯೋಗ ಮತ್ತು ಸರ್ಕಾರ. ಹೀಗಾಗಿ ನಾವು ಅವರಿಗೆ ಡೇಟ್ಸನ್ನು ಕೇಳಿದ್ವಿ. ಡೇಟ್ಸ್ನ ಅವರು ಇವತ್ತು ಏನು ಅವರು ಹೇಳಿಲ್ಲ, ಬಟ್ ನಾವು ಅವರ ಸಮಾಲೋಚನೆ ನಾನು ಹೇಳಿದೆ ಅವರಿಗೆ 14ರಿಂದ ಜೂನ್ 24ರವರೆಗೆ ಯಾವುದಾದ್ರೂ ಡೇಟ್ ನೀವು ಹೇಳಿ ಅಂತ ನಾನು ಹೇಳಿದೆ. ಅವರು ನಮಗೆ ಏನು ನಾವು ವಿ ಆರ್ ರೆಡಿ ಫಾರ್ ಎಲೆಕ್ಷನ್ಸ್ ಅನ್ನೋದ್ರ ಜೊತೆಗೆ ತಮ್ಮ ಏನು ಹೇಳ್ತಾ ಇದೆ ಪ್ರಾಬ್ಲಮ್ಸ್ ವಿತ್ ರಿಗಾರ್ಡ್ ಟು ಕಂಡಕ್ಟ್ ಆಫ್ ಎಲೆಕ್ಷನ್ಸ್ ರಿಗಾರ್ಡಿಂಗ್ ನ್ಯಾಷನಲ್ ಕೆಲಮಿಟಿ, ಸೆನ್ಸಸ್, ಶಾರ್ಟೇಜ್ ಆಫ್ ಮ್ಯಾನ್ ಪವರ್ ಇನ್ನೂರ ಬಗ್ಗೆ ಹೇಳಿದೆ. ಹೀಗಾಗಿ ನಾನು ಅವರಿಗೆ ಹೇಳಿದ್ದೇನೆ, ಈ 14ರಿಂದ ಜೂನ್ 24 ಮೇ 10 ಜೂನ್ 14ರಿಂದ ಜೂನ್ 24ರ ಅವಧಿಯಲ್ಲಿ ನಾನು ಚುನಾವಣೆ ಮಾಡಬೇಕಾಗಿದೆ, ಘೋಷಣೆ ಮಾಡಬೇಕಾಗಿದೆ. ದಿನಾಂಕವನ್ನು ನಿಗದಿಪಡಿಸಿಕೊಂಡಿದೆ. ಈ ದಿನಾಂಕಗಳಲ್ಲಿ ಈ 10 ದಿವಸಗಳಲ್ಲಿ ಯಾವುದಾದ್ರೂ ಒಂದು ದಿನಾಂಕವನ್ನು ನೀವು ಕೂಡ ಸಜೆಸ್ಟ್ ಮಾಡಬಹುದು ಅಂತ ನಾನು ಅವರಿಗೆ ಕನ್ಸಲ್ಟ್ ಮಾಡಿದೆ, ಸಮಾಲೋಚನೆ ಮಾಡಿದೆ. ಹೀಗಾಗಿ ಅವರು ತಮ್ಮದೇ ಆದಂಥ ಒಂದು ಇನ್ಪುಟನ್ನು ಕೊಟ್ಟಿದ್ದಾರೆ. ನಾನು ಇನ್ನೂ ಒಂದು ವಾರ ಆದ ನಂತರ ಚುನಾವಣಾ ದಿನಾಂಕಗಳನ್ನು ತಮ್ಮೆಲ್ಲರನ್ನು ಕರೆದು ಇನ್ನು ಮೀಡಿಯಾದವರನ್ನೆಲ್ಲ ಚಾನಲ್ ಪ್ರಿಂಟ್ ಮೀಡಿಯಾದವರು ಕರೆಸಿ ಚುನಾವಣಾ ದಿನಾಂಕವನ್ನು ನಿಗದಿಪಡಿಸುವುದು ಇವತ್ತು ಇಷ್ಟ ಆಗಿದೆ. ಯಾಕಂದರೆ ಇದು ಪೋಸ್ಟ್ಪೋನ್ ಮಾಡುವಂಥ ಏನು ಅಧಿಕಾರ ನನ್ನ ಹತ್ರ ಇಲ್ಲ. ಇದು ಅಧಿಕಾರ ಇರೋದು ಸುಪ್ರೀಂ ಕೋರ್ಟ್ನಲ್ಲಿ. ಹೀಗಾಗಿ ಚುನಾವಣೆಯನ್ನು ನಡೆಯಬೇಕಾಗಿದೆ, ಚುನಾವಣೆಯನ್ನು ನಡೆಸಲೇಬೇಕಾಗಿದೆ. ಇದು ನಿಮಗೆ ವಿಷಯ ಏನು ಕಾರಣ ಕೇಳಿದೆ ಸರ್, ಆಗಲ್ಲ ಅದಕ್ಕೆ ಏನೇನು ಕಾರಣ ಕೊಟ್ಟಿದ್ದಾರೆ ಅದೇ ಹೇಳಿದ್ದ ಮುಖ್ಯವಾಗಿ ನಾ ಹೇಳ್ತೀನಿ ನೋಡಿ. ಇವತ್ತಿನ ಮೀಟಿಂಗ್ ಇರೋದು ಡೇಟ್ ಫಿಕ್ಸ್ ಮಾಡಲಿಕ್ಕೆ ಮಾತ್ರ ಇರೋದು, ಏನು ಕೇಳಕ್ಕೆ ಹೋಗ್ಬಿಟ್ಟಿದ್ದೀವಿ. ಕನ್ಸಲ್ಟ್ ಮಾಡಿದ್ರೆ ಕೇಳಿ ಕನ್ಸಲ್ಟ್ ಮಾಡ್ತಾ ಇದ್ದೀವಿ. 14ರಿಂದ 24ರವರೆಗೆ ಡೇಟ್ ಅಂತ ಕೇಳಿದೆ. ಅವ್ರು ಕೊಡ್ತಾರೋ ಬಿಡ್ತಾರೋ, ವಿ ಆರ್ ನಾಟ್ ಕನ್ಸರ್ನ್. ಗೊತ್ತಾಯ್ತಾ? ಅವ್ರು ಬೇಕಾದ ಸಮಸ್ಯೆ ಕೇಳಿ, ಅವ್ರಿಗೆ ಇಡೀ ದೇರ್ ಡ್ಯೂಟಿ ಟು ಆಸ್ಕ್. ನಮ್ಮ ಮುಂದೆ ಹೇಳುವಂಥದ್ದು ಅವರು ನಮ್ಮ ಕಷ್ಟ ಇದೆ ಇದು ಕಷ್ಟ ಇಲ್ಲ ಅಂತ ಹೇಳೋದು ಅವ್ರು ಬಿಟ್ಟದ್ದು. ಅದೆಲ್ಲ ನಮ್ಮ ಹತ್ರ ಇರೋದು ಈಗ. ಅದು ನನ್ನ ಪ್ರಶ್ನೆ ಅಲ್ಲ. ಅರ್ಥ ಆಯ್ತು ತಮಗೆಲ್ಲ. ಡೇಟ್ಸ್ ಮಾತ್ರ ಇವತ್ತಿನ ನಾವು ಅವ್ರ ಜೊತೆಗೆ ಕನ್ಸಲ್ಟೇಷನ್ ಕಳಿಸಿದ್ದು. ಡೇಟ್ಸ್ ಇಂಥ ಡೇಟ್ ಜೂನ್ 14ರಿಂದ ಜೂನ್ 24ರವರೆಗಿನ ತಾರೀಕಿನಲ್ಲಿ ನಾವು ಚುನಾವಣೆ ಮಾಡಬೇಕಾಗಿದೆ. ಯಾಕಂದರೆ ಜೂನ್ 30ರೊಳಗೆ ನಾವು ಮುಗಿಸಲೇಬೇಕು. ಈ ಡೇಟ್ಸ್ ಮಾತ್ರ ಕಳಿಸಿದ್ವಿ ನಾವು. ಅವರು ಹೇಳ್ಬೋದು ಪಾಪ ಅಂತ ಸಮಸ್ಯೆ ಹೇಳ್ತಾರೆ. ಆ ಸಮಸ್ಯೆ ಎಲ್ಲ ಈಗ ನಾವು ಮಾಡೋದಲ್ಲ. ಅದೇನಿದ್ರು ಸುಪ್ರೀಂ ಕೋರ್ಟ್. ಸರ್ ಅವ್ರ ಡೇಟ್ ಹೇಳೋದಕ್ಕೆ ಡೆಡ್ಲೈನ್ ಇದೆಯಾ ಸರ್? ಸರ್ ಅವ್ರ ದಿನಾಂಕವನ್ನು ಸರ್ ದಿನಾಂಕವನ್ನು ಅವ್ರು ಹೇಳೋದಕ್ಕೆ ಡೆಡ್ಲೈನ್ ಇದೆಯಾ? 45 day window is there. There is a 45 day window for code of conduct. So June 14 is it not too early? June 14 to 24. ಅವ್ರಿಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರೋದು ಸಮಾಲೋಚನೆ ಅಂದ್ರೆ ಹೇಗೆ ನಿಮ್ಮನ್ನು ಕೇಳಿ ಅಂತ ಹೇಳಿ ಕಾಯ್ದೆ ಇದೆ. ಯಾರನ್ನ GBA ಕೇಳಬೇಕು, ಸಮಾಲೋಚನೆ ಮಾಡಿ ನೀವು ಡೇಟ್ ಫಿಕ್ಸ್ ಮಾಡುವಾಗ GBA ನೀವು ಸಮಾಲೋಚಿಸಿ ಕನ್ಸಲ್ಟ್ ಮಾಡಿ ಅಂತ ಇರೋದು. ಕನ್ಸಲ್ಟ್ ನೀವು ಮಾಡಬೇಡಿ, ಇದು ಜೂನ್ 30 ನಂತರ ಮಾಡಿ ಅನ್ನೋದಲ್ಲ ಕಾಯ್ದೆ. ಗೊತ್ತಾಯ್ತಾ?
ಸರ್ ಅವರಿಗೆ ಡೆಡ್ಲೈನ್ ಇದೆಯಾ? ಇಷ್ಟರ ಒಳಗಡೆನೆ ಅವರು ನಿಮ್ಗೆ ಇನ್ಫಾರ್ಮ್ ಮಾಡಬೇಕು, ಒಂದು ಡೇಟನ್ನ ಹೇಳಬೇಕು ಅನ್ನುವಂಥದ್ದು ಅವ್ರಿಗೆ ಏನಾದರೂ ಡೆಡ್ಲೈನ್? ಮೀಟಿಂಗ್ ಇತ್ತಲ್ಲ, ಅಲ್ಲಲ್ಲ ಸರ್, ನೆಕ್ಸ್ಟ್ ಈಗ ಒಂದು 10 ದಿನದ ಟೈಮ್ ಕೊಟ್ಟಿದ್ದೀರಲ್ಲ ಸರ್, ಆ ಜೂನ್ 14ರಿಂದ ಇಲ್ಲ ನನ್ನ ಅನುಕೂಲಕ್ಕೆ ಅಲ್ಲಲ್ಲ, ಅವ್ರು ಯಾವತ್ತು ಅದನ್ನ ನಿಮಗೆ ತಿಳಿಸ್ಬೇಕು ಸರ್? ಅದೇನಾದ್ರು ಕನ್ಸಲ್ಟ್ ಆಯ್ತಲ್ಲ, ಸರ್ ಈಗ date ತಿಳಿಸ್ಲೇ ಇಲ್ಲ ಅಂತ ಅಂದ್ರೆ ಕ್ಲಾರಿಫೈ ಸರ್ ಈಗ ನೀವೊಂದು ಡೇಟ್ ಹೇಳ್ತಾ ಇದ್ದೀರಿ, ಈಗ 14ರಿಂದ 24 ಅಂತ ಜಿಬಿಗೆ ಆ ದಿನದ ಒಳಗಡೆ ಸೂಚನೆ ಕೊಡಿ, ನೀವು ಸೂಚಿಸಿ ಅಂತ ಹೇಳಿದ್ದೀರಲ್ಲ. ಸೊ ಅವ್ರು ಅದನ್ನ ನಿಮಗೆ ಯಾವತ್ತು ಹೇಳಬೇಕು? ಅದಕ್ಕೇನಾದ್ರೂ ಡೆಡ್ಲೈನ್ ಇತ್ತಲ್ಲ, ಇವತ್ತು ಹೇಳಿದ್ದಾರೆ. ಹೇಳಿದ್ದಾರೆ ಹೇಳಿ ಬಿಡ್ಲಿ. ಸರ್ ಇವಾಗ ಅವ್ರು ಹೇಳಿಲ್ಲ. ಸರ್ ಅದನ್ನ ಕ್ಲಾರಿಫೈ ಮಾಡಿ. ಇದು ಮುಗಿತಮ್ಮ. ಈಗ ಜೂನ್ 14ರಿಂದ 24 ಒಳಗಡೆ ಎಲೆಕ್ಷನ್ ಡೇಟ್ ಅನೌನ್ಸ್ ಮಾಡ್ತೀನಿ, ಮುಂದಿನ ವಾರ ನಾನು ಡೇಟ್ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದಿರಿ ಅಲ್ಲ ಸರ್. ಸೊ ಅಷ್ಟು ಒಳಗಡೆನೆ GBA ಈ ಡೇಟ್ ಇಂದ 14ರಿಂದ 24 ಒಳಗಡೆ ಯಾವ ಡೇಟ್ ಆದ್ರೂ ಓಕೆ ಅಂತ ಅವ್ರು ಕನ್ಸಲ್ಟ್ ಮಾಡಿ ಅವ್ರು ಡೇಟ್ ಕೊಟ್ಮೇಲೆ ನೀವು ಅನೌನ್ಸ್ ಮಾಡ್ತೀರಾ? ಕನ್ಸಲ್ಟ್ ಮತ್ತಿನ್ನೇನು ಅಲ್ಲ, ಈಗ ಮತ್ತೆ ಇನ್ನೊಂದು ವಾರದೊಳಗಡೆ ನಾನು ಡೇಟ್ ಅನೌನ್ಸ್ ಮಾಡ್ತೀನಿ. ಅದೇ ಅದು ಈಗ ಹೇಳಿದ್ರಲ್ಲ, 45 ಡೇಸ್ ಮಾಡ್ಬೇಕಾ, ಇವತ್ತ ಮಾಡಬೇಕಾಗಿಲ್ಲ. ನಾನು ನಿಮ್ಗೆ ಇದ್ರಿಗೆ ಡೇಟ್ ಇನ್ನೊಂದ್ಸಲ ನಿಮ್ಮನ್ನು ಕರೆಸ್ತೀನಿ. ಸರ್ ಡೇಟ್ ಅನೌನ್ಸ್ ಮಾಡ್ಬೇಕಾದ್ರೆ ಮಾಡಲ್ ಕೂಡ ಕಂಡಕ್ಟ್ ಬರುತ್ತೆ, ಅದನ್ನೆಲ್ಲ ನೋಡು. ಸರ್ ಈಗ ಒಂದು Next ವೇಳೆ day procedures. ಒಂದು ವೇಳೆ ಕ್ವಶನ್ ಒಬ್ಬರಿಗೆ ಲಾಸ್ಟ್ ಸರ್, ಒಂದು ವೇಳೆ ನೀವು ಅನೌನ್ಸ್ ಮಾಡಿ ಡೇಟ್ ಅನೌನ್ಸ್ ಮಾಡೋದ್ರ ಒಳಗಡೆ GBA ಏನಾದ್ರು ಡೇಟ್ ಕೊಡ್ಲಿಲ್ಲ ಅಂತಂದ್ರೆ ನಿಮ್ಮ ವಿವೇಚನೆಯನ್ನ ಬಳಸಿ ನೀವು ಡೇಟ್ ಅನೌನ್ಸ್ ಮಾಡ್ತೀರಾ? ಹೌದು ಹೌದು, ಅವರ್ ಲೈಫ್ ಇದ್ದಿದ್ದು SEC ರಾಜ್ಯ ಚುನಾವಣೆಗೆ ಇರುವಂಥ ಅಧಿಕಾರ ಅದು. ನಿಮಗೆ ಹೇಳ್ಬಿಟ್ಟಿವಿ ನಾವು 14 ಜೂನ್ 14ರಿಂದ ಜೂನ್ 24ರವರೆಗೆ ನಾವು ಚುನಾವಣೆ ದಿನಾಂಕವನ್ನು ಮತದಾನ ದಿನಾಂಕ ಫಿಕ್ಸ್ ಮಾಡೋದಿದೆ, ನೀವೇನು ಹೇಳ್ತೀರಿ ಅಂತ ಕೇಳಿಬಿಟ್ಟೆ. ಈಗ ನಾನು ಕನ್ಸಲ್ಟ್ ಮಾಡಿಬಿಟ್ಟೆ ನಿಮ್ಮನ್ನು. ನೀವೇನೇನೋ ನೀವಂದರೆ ಅವರು GBA ನಿಮಗೆ ಸಮಸ್ಯೆ ಹೇಳಿದ್ರಿ, ನಿಮ್ಮ ಕಿವಿಗೆ ಹಾಕಿಬಿಟ್ನಾ, GBA ಕಿವಿಗೆ ಹಾಕಿಬಿಟ್ನಾ, ಮುಗೀತು, ಸಮಾಲೋಚನೆ ಆಯ್ತಲ್ಲ. ಒಂದು ವೇಳೆ ಸರ್ಕಾರ ಏನೋ ಮತ್ತೆ ಏನೋ ಕೇಳಿದ್ರೆ ಇವ್ರ ಮುಗಿಕಾರದಿಲ್ಲ, GBA ಮಾತ್ರ ಸರ್ಕಾರ ಕಾಯ್ದೆ ಇರುವಾಗ GBA ಜೊತೆ ಮಾತ್ರ ಸಮಾಲೋಚನೆ ಅಂತಿದೆ. ಸರ್ಕಾರದ ಏನು ಇಲ್ಲ, ಗೌರ್ಮೆಂಟ್ ಹ್ಯಾಸ್ ನೋ ರೋಲ್ ಇನ್ ಕನ್ಸಲ್ಟಿಂಗ್. ಬೋರ್ಡ್ ಸದಸ್ಯರ ಜೊತೆ 86 ಮಂದಿ ಅವ್ರನ್ನ ಮಾತಾಡಿಸ್ಬೇಕು ಅಂತ ಈಗ 10(4) ಅವರಿಗೆ ಅಧಿಕಾರ ಇದೆ. GBA ಸೆಕ್ಷನ್ 10 ಸಬ್ಸೆಕ್ಷನ್ 4 GBA ಆ್ಯಕ್ಟ್ನಲ್ಲಿ ಅವ್ರಿಗೆ GBAದವರು ಸಬ್ಜೆಕ್ಟ್ ಟು ಅಪ್ರೂವಲ್ ಆಫ್ ದ GBA ಚೀಫ್ ಕಮಿಷನರ್ಗೆ ಅಥರೈಸೇಷನ್ ಕೊಡಬಹುದು ಅಂತ ಇದೆ. ನಿಮ್ಮ ಕನ್ಸರ್ನ್ ಅಲ್ಲ, ನಿಮ್ದಲ್ಲ. ಸರ್ ಈಗ ಅವರು ಅವರ ಸಮಸ್ಯೆಗಳನ್ನ ಹೇಳಿದ್ದಾರೆ. ಸಿಬ್ಬಂದಿಗಳಿಲ್ಲ, ಮಳೆ ಇದೆ, ಹಾಗಾಗಿ ನಾವು ಎಲೆಕ್ಷನ್ಗೆ ರೆಡಿ ಆಗೋದು ಸ್ವಲ್ಪ ಕಷ್ಟ ಸಾಧ್ಯ ಅನ್ನುವಂಥ ರೀತಿಯಲ್ಲಿ ಉತ್ತರವನ್ನ ನಿಮ್ಗೆ ಕೊಟ್ಬಿಟ್ಟಿದ್ದಾರೆ. ಸೊ ಆ ಆಧಾರದ ಮೇಲೆ ನೀವೇನಾದ್ರು ಮುಂದೂಡೋದು ಅಥವಾ ಸುಪ್ರೀಂ ಕೋರ್ಟ್ ಈ ವಿಚಾರನ ತಿಳಿಸುವ ಪ್ರಯತ್ನವನ್ನ ಮಾಡ್ತೀರಾ, ಅಥವಾ ನಿಮ್ಮ ವಿವೇಚನೆ ಬಿಟ್ಟಾಗಿ ಈಗ ಜೂನ್ 14ರಿಂದ 24 ಒಳಗಡೆ ಎಲೆಕ್ಷನ್ ಮಾಡ್ತೀರಾ? ನೋಡಮ್ಮ, ಈಗ ಇವತ್ತು ಹೇಳಿದ್ದಲ್ಲ ಅವರು ಮ್ಯಾನ್ ಪವರ್ ಇಲ್ಲ, ಎಲಿಮೆಂಟ್ ಇಲ್ಲ, ಈ ಹಿಂದಿನ ಬರೆದಿದ್ದಾಗ ಎಲ್ಲ ಮಾಧ್ಯಮದಲ್ಲಿ ಬಂದಿದೆ. ಅದನ್ನೇ ಅವರು ಮತ್ತೊಂದು ಸರಿ ಇವತ್ತು ಹೇಳಿದ್ದಾರೆ, ಆಯ್ತಾ? ಅದು ಸುಪ್ರೀಂ ಕೋರ್ಟ್ ಅಂಗಳದಲ್ಲಿದೆ. ನಾವು ಕೂಡ ಈಗಿದೆ BBP ಅವರು, ಸರ್ಕಾರದವರು, ಮ್ಯಾನ್ ಪವರು, ಶಾರ್ಟೇಜ್ ಆಫ್ ಮ್ಯಾನ್ ಪವರ್ ಎಲ್ಲ ಇದೆ ಅಂತೇಳಿ ಅರ್ಜಿ ಕೊಟ್ಟಿದ್ದೇವೆ. ನಾವು ಆಯೋಗ ಕೂಡ ಅರ್ಜಿ ಕೊಟ್ಟಿದೆ ಆ ಕೇಸಿನಲ್ಲಿ, ಆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಮುಂದೆ. ಅದು ಇನ್ನೂ ಬೋರ್ಡ್ನಲ್ಲಿ ಬಂದಿಲ್ಲ. ಬರದೇ ಇದ್ದ ಮೇಲೆ ನಾವೇನು ತಿಳ್ಕೋಬೇಕು, ಆಯ್ತಾ ಅಂತ ತಿಳ್ಕೋಬೇಕು ಅಥವಾ ಸ್ಟೇ ಆಯ್ತಾ ಅಂತ ತಿಳ್ಕೋಬೇಕು, ಏನಿಲ್ಲ. ಸೊ ನಾವು ಏನು ಫಾಲೋ ಮಾಡ್ಬೇಕಾಗಾರೆ ಜಡ್ಜ್ಮೆಂಟ ಫಾಲೋ ಮಾಡಬೇಕು. ಹೀಗಾಗಿ ನಾವೆಲ್ಲ ಅವ್ರನ್ನ ಮಾಡ್ತಾ ಇದ್ದೀವಿ. ನೀನೇ ಹೇಳ್ತಾ ಇದ್ದೀವಿ ಸರ್, ಇವಾಗ ನೀವು 1 ವಾರದಲ್ಲಿ ನಾನು ತಿಳಿಸ್ತೀನಿ ದಿನಾಂಕವನ್ನ ಅಂತ ಹೇಳಿದ್ರೆ, ಅಂದ್ರೆ ಇವತ್ತಿಂದ ಈ 1 ವಾರನ ಸರ್? ಓ, ನೀವು ಕಟ್ಟೋಗ್ಬೇಕು ನಿಮಗೆ ಇಡಮ್ಮ. ಒಂದು ದಿವಸ 2 ದಿವಸ ಕಡಿಮೆ ಆಗತ್ತೆ. ಸರಿ, ಈಗ ಸರ್ 390 ವಾರ್ಡಿಗೆ ಹೌದು. ನೀನೇನ ಕೇಳ್ತಾ ಇದ್ದಲ್ಲಪ್ಪ? ಈಗಾಗಲೇ ಹೇಳಿದ್ದೀನಿ, ಇನ್ನೂ ನಿಮ್ಗೆ ಕರಿತೀನಲ್ಲ ಅವಾಗ, ಇನ್ನೊಂದ್ಸಲ ಕರಿತೀನಲ್ಲ ಅವಾಗ ಮತ್ತೊಮ್ಮೆ ಬ್ಯಾಲೆಟ್ ಪೇಪರ್ ಈ ಮೀಟಿಂಗ್ ಕರಿತೀನಿ ಬಿಡೋದು. ಹೆಂಗಿದೆ ಹೇಳಿ, ಏನಕ್ಕೆ ಕೇಳ್ತಾರೆ ಸರ್? ಜೂನ್ 14ರಿಂದ 24 ಟೈಮ್ ಚುನಾವಣೆ ನಡೆಸೋ ಟೈಮ್ ಕೊಡಿ ಅಂತ ಕೇಳಿದಿರಿ. ಒಂದು ವೇಳೆ ಏನಾದರೂ GBA ಅವರು ಆ ಟೈಮಲ್ಲಿ ದಿನಾಂಕ ನಿಗದಿ ಮಾಡೋದಕ್ಕೆ ಬರಲಿಲ್ಲ ಅಂದರೆ ಆ ಒಂದು ವರ್ಷದಲ್ಲಿ ತಾವೇ ಚುನಾವಣೆ ದಿನಾಂಕ ಅವ್ರು ನಮ್ಮನ್ನ ಲೋಗೋ ತಗೊಂಡಿರ್ತಾರೆ. ಅಂದ್ರೆ ಅವರು ಇವತ್ತು ಬಂದಿದ್ರಲ್ಲ, ಇನ್ನೇನು ಬರೋದು ಮತ್ತೆ ಈಗ GBA ಅಧಿಕಾರಿಗಳು ತಮ್ಮ ಮನವಿಯನ್ನ ಕೊಟ್ಟಿದ್ದಾರೆ ಸರ್. ಈಗ ನಿಮ್ಮ ಜವಾಬ್ದಾರಿ ಎಲೆಕ್ಷನ್ ನಡೆಸಲೇಬೇಕು, ಇಲ್ಲ ಅಂತಂದ್ರೆ ಸುಪ್ರೀಂ ಕೋರ್ಟ್
ಕೊಟ್ಟು ನಿಮ್ಮ ಮೇಲೆ ನಿಮ್ಮ ವಿರುದ್ಧ ಅಸಮಾಧಾನ ಆಗುತ್ತೆ. ಸೊ ಈಗ ಜಿ.ಬಿ ಅಧಿಕಾರಿಗಳು ಈ ರೀತಿ ಮನವಿ ಕೊಟ್ಟಿದ್ದಾರೆ. ಸೊ ಹಂಗಾಗಿ ಮತ್ತೇನಾದ್ರು ಕಾಲಾವಕಾಶ ಬೇಕು ಅಂತೇಳಿ ನೀವೇನಾದ್ರು ಸುಪ್ರೀಂ ಕೋರ್ಟಿಗೆ ಅರ್ಜಿ ಸಲ್ಲಿಸೋದಾಗಿರ್ಬೋದು, ಅಥವಾ ಇವತ್ತಿನ ಸಭೆದ ಹೈಲೈಟ್ ಏನಾದ್ರು ಸುಪ್ರೀಂ ಕೋರ್ಟ್ ಗಮನಕ್ಕೆ ತರುವಂತ ಕೆಲಸ ಎಲೆಕ್ಷನ್ ಕಮಿಷನ್ ಇಂದ ಆಗುತ್ತಾ ಅಂತ? ಇವತ್ತಿನ ಹೈಲೈಟ್ ಸುಪ್ರೀಂ ಕೋರ್ಟಿಗೆ ಆಲ್ರೆಡಿ ಅವರು ಏನು ಕಾರ್ಪೊರೇಷನ್ಗಳಿಗೆ ಚುನಾವಣಾ ದಿನಾಂಕವನ್ನು ನಿಗದಿಪಡಿಸುವ ಸಮಾಲೋಚನೆಗಾಗಿ ಇವತ್ತಿನ ಈ ಸಭೆಯನ್ನು ಏರ್ಪಡಿಸಲಾಗಿತ್ತು. ಅದು ಯಾರ ಜೊತೆ ಅಂದಾಗ ಅದು ಜಿ.ಬಿ ಸೆಕ್ಷನ್ 34 ಉಪ ಸೆಕ್ಷನ್ 4 ಪ್ರಕಾರ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಚುನಾವಣಾ ದಿನಾಂಕಗಳನ್ನು ಜಿ.ಬಿ ಜೊತೆ ಸಮಾಲೋಚಿಸಿ ನಿಗದಿಪಡಿಸತಕ್ಕದ್ದು ಅಂತ ಕಾನೂನು ಇದ್ದ ಮೇರೆಗೆ ನಾವು ಜಿ.ಬಿ.ಎದ ಮೆಂಬರ್ ಸೆಕ್ರೆಟರಿ ಆದಂಥ ಚೀಫ್ ಕಮಿಷನರ್ ಅವರಿಗೆ ಪತ್ರವನ್ನು ಬರೆದಿದ್ದೆವು. ಆ ಪ್ರಕಾರ ಅವರು ಕಳೆದ 10-4 ಜಿ.ಬಿ ಆ್ಯಕ್ಟ್ ಅನ್ನು ಇನ್ವೋಕ್ ಮಾಡಿ ಅವರಿಗೆ ಜಿ.ಬಿ ಏನೋ ಮೆಂಬರ್ ಬೋರ್ಡ್ ಇದ್ದಿಲ್ಲ, ಅವರಿಗೆ ಅಥರೈಸೇಷನ್ ಕೊಟ್ಟ ಹಿನ್ನೆಲೆಯಲ್ಲಿ ಅವರೂ ಅಪೇರಾಯಿತು, ಅವರು ಕೂಡ ಬಂದಿದ್ದರು. ಅವರ ಜೊತೆಗೆ 5 ಕಾರ್ಪೊರೇಷನ್ ಕಮಿಷನರ್ ಅವರು ಕೂಡ ಜಿ.ಬಿ ಮೆಂಬರ್ಗಳು ಎಕ್ಸ್ ಆಫೀಸು ಮೆಂಬರ್. ಹೀಗಾಗಿ ಅವರು ಹೆಚ್ಚಿನ ಮತ್ತು ನಮ್ಮ ಚೀಫ್ ಕಮಿಷನರ್ ಮೆಂಬರ್ ಸೆಕ್ರೆಟರಿ ಆದ ಜಿ.ಬಿ ಈ ಮೆಂಬರ್ ಸೆಕ್ರೆಟರಿ ಯಾರು ಚೀಫ್ ಕಮಿಷನರ್ ಅವರು ಬಂದು ನಾನು ಈಗಾಗಲೇ ಅವರಿಗೆ ತಿಳಿಸಿದಂತೆ ಪತ್ರದ ಮುಖಾಂತರ ದಿನಾಂಕವನ್ನು ನಿಗದಿಪಡಿಸುವುದು ಮಾತ್ರ ಬಾಕಿ ಇದೆ. ಉಳಿದೆಲ್ಲ ಕ್ರಮಗಳನ್ನು ನಾವು ಕೈಗೊಂಡಿದ್ದೇವೆ ಚುನಾವಣೆ ನಡೆಸಲು ಅಂತ ಅವರಿಗೆ ತಿಳಿಸಿದ್ದ ಹಿನ್ನೆಲೆಯಲ್ಲಿ ಅವರು ಒಂದು ಮನವಿ ಪತ್ರವನ್ನು ಮತ್ತು ಮನವಿಯನ್ನು ನಮಗೆ ಮಾಡಿದರು. ಚುನಾವಣಾ ದಿನಾಂಕಗಳನ್ನು ನಿಗದಿಪಡಿಸುವಾಗ ಹಲವಾರು ಏನು ಹೇಳ್ತೀವಿ ನಾವು ಯಾವುದು ಮಳೆಗಾಲ ಇರ್ತಕ್ಕಂಥ ಪರೀಕ್ಷೆಗಳನ್ನು ಮತ್ತು ಸೆನ್ಸಸ್ಸು SIR ಇವುಗಳನ್ನು ನೋಡಿ ನಿಗದಿಪಡಿಸಿ ಅಂತ ಅವರು ವೇಳೆಯನ್ನು ಕೇಳಲಿಕ್ಕೆ ಒಂದು ಮನವಿಯನ್ನು ಮಾಡಿದ್ದಾರೆ. ಆದರೆ ನಾನು ಅವರಿಗೆ ಹೇಳಿದೆ, ಇದು ವೇಳೆಯನ್ನು ಕೇಳಲು ಕರೆದಂಥ ಮನವಿಯಲ್ಲ, ಮೀಟಿಂಗ್ ಅಲ್ಲ, ಇದು ಡೇಟ್ಸನ್ನು ನಾವು ಜೂನ್ 30 ಜಿ.ಬಿ 5 ಕಾರ್ಪೊರೇಷನ್ಗಳಿಗೆ ಚುನಾವಣೆಗಳನ್ನು ಕಂಪ್ಲೀಟ್ ಮಾಡಬೇಕಾಗಿರುವುದರಿಂದ ಮಾನ್ಯ ಸುಪ್ರೀಂ ಕೋರ್ಟ್ ನಿರ್ದೇಶನದ ಮೇರೆಗೆ ಅವರು ಕೊನೆಯ ಅವಕಾಶ ಮತ್ತು ಫೈನಲ್ ಇಂಟೆಲಿಜೆನ್ಸ್ ಅಂತ ಹೇಳಿ ಹೊಸದುವುದರಿಂದ ನಾವು ಜೂನ್ 30 ಚುನಾವಣೆಗಳನ್ನು ಮುಗಿಸಿ ಅವರಿಗೆ ನಾವು ಸುಪ್ರೀಂ ಕೋರ್ಟಿಗೆ ಕಂಪ್ಲೈನ್ಸ್ ವರದಿಯನ್ನು ಕೊಡಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ವೇಳೆಯನ್ನು ಕೊಡುವಂತಹ ಒಂದು ಏನು ಪೋಸ್ಟ್ಪೋನ್ಮೆಂಟ್ ಅವರು ಕೇಳಿದ ಹಾಗೆ ಪೋಸ್ಟ್ಪೋನ್ಮೆಂಟ್ ಮಾಡುವಂಥ ಅಧಿಕಾರ ನನಗೆ ಈಗ ಇಲ್ಲ. ಅದು ಸುಪ್ರೀಂ ಕೋರ್ಟ್ನಲ್ಲಿ ಇರುವುದರಿಂದ ಸುಪ್ರೀಂ ಕೋರ್ಟ್ ಕೊಡಬೇಕಾಗ್ತದೆ. ಸುಪ್ರೀಂ ಕೋರ್ಟ್ ಫೈನಲ್ ಅಪಾರ್ಚುನಿಟಿ ಕೊಟ್ಟುಬಿಟ್ಟಿದೆ. ನಾವು ಸುಪ್ರೀಂ ಕೋರ್ಟ್ ನಿರ್ದೇಶನ ಪ್ರಕಾರ ನಡೀಬೇಕಾಗ್ತದೆ, ರಾಜ್ಯ ಚುನಾವಣಾ ಆಯೋಗ ಮತ್ತು ಸರ್ಕಾರ. ಹೀಗಾಗಿ ನಾವು ಅವರಿಗೆ ಡೇಟ್ಸನ್ನು ಕೇಳಿದ್ವಿ. ಡೇಟ್ಸ್ನ ಅವರು ಇವತ್ತು ಏನೋ ಅವ್ರು ಹೇಳಿಲ್ಲ, ಬಟ್ ನಾವು ಅವರ ಸಮಾಲೋಚನೆ ನಾನು ಹೇಳಿದೆ ಅವರಿಗೆ 14ರಿಂದ ಜೂನ್ 24 ಯಾವುದಾದ್ರೂ ಡೇಟ್ ನೀವು ಹೇಳಿ ಅಂತ ನಾನು ಹೇಳಿದೆ. ಅವರು ನಮಗೆ ಏನು ನಾವು ವಿ ಆರ್ ರೆಡಿ ಫಾರ್ ಎಲೆಕ್ಷನ್ಸ್ ಅನ್ನೋದ್ರ ಜೊತೆಗೆ ತಮ್ಮ ಏನು ಹೇಳ್ತಾ ಇದೆ ಪ್ರಾಬ್ಲಮ್ಸ್ ವಿತ್ ರಿಗಾರ್ಡ್ ಟು ಕಂಡಕ್ಟ್ ಆಫ್ ಎಲೆಕ್ಷನ್ಸ್ ರಿಗಾರ್ಡಿಂಗ್ ನ್ಯಾಚುರಲ್ ಕೆಲಾಮಿಟಿ, ಸೆನ್ಸಸ್, ಶಾರ್ಟೇಜ್ ಆಫ್ ಮ್ಯಾನ್ ಪವರ್ ಇನ್ನೂರು ಬಗ್ಗೆ ಹೇಳಿದೆ. ನಾನು ಅವರಿಗೆ
14ರಿಂದ ಜೂನ್ 24ರ ಅವಧಿಯಲ್ಲಿ ನಾನು ಚುನಾವಣೆ ಮಾಡಬೇಕಾಗಿದೆ, ಘೋಷಣೆ ಮಾಡಬೇಕಾಗಿದೆ, ದಿನಾಂಕವನ್ನು ನಿಗದಿಪಡಿಸಿದೆ. ಈ ದಿನಾಂಕಗಳಲ್ಲಿ ಈ 10 ದಿವಸಗಳಲ್ಲಿ ಯಾವುದಾದ್ರೂ ಒಂದು ದಿನಾಂಕವನ್ನು ನೀವು ಕೂಡ ಸಜೆಸ್ಟ್ ಮಾಡಬಹುದು ಅಂತ ನಾನು ಅವರಿಗೆ ಕನ್ಸಲ್ಟ್ ಮಾಡಿದೆ, ಸಮಾಲೋಚನೆ ಮಾಡಿದೆ. ಹೀಗಾಗಿ ಅವರು ತಮ್ಮದೇ ಆದಂಥ ಒಂದು ಇನ್ಪುಟನ್ನು ಕೊಟ್ಟಿದ್ದಾರೆ. ನಾನು ಇನ್ನೂ ಒಂದು ವಾರ ಆದ ನಂತರ ಚುನಾವಣಾ ದಿನಾಂಕಗಳನ್ನು ತಮ್ಮೆಲ್ಲರನ್ನು ಕರೆದು, ಇನ್ನು ಮೀಡಿಯಾದವರನ್ನೆಲ್ಲ ಚಾನಲ್ ಪ್ರಿಂಟ್ ಮೀಡಿಯಾದವರು ಕರೆಸಿ ಚುನಾವಣಾ ದಿನಾಂಕವನ್ನು ನಿಗದಿಪಡಿಸುವುದು ಇವತ್ತು ಇಷ್ಟ ಆಗಿದೆ. ಯಾಕಂದರೆ ಇದು ಪೋಸ್ಟ್ಪೋನ್ ಮಾಡುವಂಥ ಏನು ಅಧಿಕಾರ ನನ್ನ ಹತ್ರ ಇಲ್ಲ. ಇದು ಅಧಿಕಾರ ಇರೋದು ಸುಪ್ರೀಂ ಕೋರ್ಟ್ನಲ್ಲಿ. ಹೀಗಾಗಿ ಚುನಾವಣೆಯನ್ನು ನಡೆಸಲೇಬೇಕಾಗಿದೆ, ಚುನಾವಣೆಯನ್ನು ನಡೆಸಲೇಬೇಕಾಗಿದೆ. ಇದು ನಿಮಗೆ ವಿಷಯ. ಸಿಬಿಐ ಏನು ಕಾರಣ ಕೇಳಿದ್ರೆ ಸರ್ ಅದು? ಆಗ ಅದಕ್ಕೆ ಏನೇನು ಕಾರಣ ಕೊಟ್ಟಿದ್ದಾರೆ ಅದೇ ಹೇಳಿದ್ದೆ. ಮುಖ್ಯವಾಗಿ ನಾ ಹೇಳ್ತೀನಿ ನೋಡಿ, ಇವತ್ತಿನ ಮೀಟಿಂಗ್ ಇರೋದು ಡೇಟ್ ಫಿಕ್ಸ್ ಮಾಡಲಿಕ್ಕೆ ಮಾತ್ರ ಇರೋದು. ಏನು ಕೇಳಕ್ಕೆ ಹೋಗ್ಬಿಡಿ. ಕನ್ಸಲ್ಟ್ ಮಾಡಿದ್ರೆ ಕೇಳಿ, ಕನ್ಸಲ್ಟ್ ಮಾಡ್ತಾ ಇದ್ದೀವಿ. 14ರಿಂದ 24ರವರೆಗೆ ಡೇಟ್ ಅಂತ ಕೇಳಿದೆ. ಅವ್ರು ಕೊಡ್ತಾರೋ ಬಿಡ್ತಾರೋ, ವಿ ಆರ್ ನಾಟ್ ಕನ್ಸರ್ನ್. ಗೊತ್ತಾಯ್ತಾ? ಅವ್ರು ಬೇಕಾದ ಸಮಸ್ಯೆ ಕೇಳಿ, ಅವರು ಇಡೀ ದೇರ್ ಡ್ಯೂಟಿ ಟು ಆಸ್ಕ್. ನಮ್ಮ ಮುಂದೆ ಹೇಳುವಂಥದ್ದು ನಮ್ಮ ಕಷ್ಟ ಇದೆ, ಇದು ಕಷ್ಟ ಇಲ್ಲ ಅಂತ ಹೇಳೋದು ಅವ್ರು ಬಿಟ್ಟದ್ದು. ಅದೆಲ್ಲ ನಮ್ಮ ಹತ್ರ ಇರೋದು ಈಗ. ಅದು ನನ್ನ ಪ್ರಶ್ನೆ ಅಲ್ಲ. ಅರ್ಥ ಆಯ್ತಾರೆ ತಮಗೆಲ್ಲ? ಡೇಟ್ಸ್ ಮಾತ್ರ ಇವತ್ತಿನ ನಾವು ಅವ್ರ ಜೊತೆಗೆ ಕನ್ಸಲ್ಟೇಷನ್ ತೋರಿಸಿದ್ದು. ಡೇಟ್ಸ್ ಇಂಥ ಡೇಟ್ ಜೂನ್ 14ರಿಂದ ಜೂನ್ 24ರವರೆಗಿನ ತಾರೀಕಿನಲ್ಲಿ ನಾವು ಚುನಾವಣೆ ಮಾಡಬೇಕಾಗಿದೆ. ಯಾಕಂದರೆ ಜೂನ್ 30ರೊಳಗೆ ನಾವು ಮುಗಿಸಲೇಬೇಕು. ಈ ಡೇಟ್ಸ್ ಮಾತ್ರ ಖರ್ಚಿದ್ವಿ ನಾವು. ಅವರು ಹೇಳ್ಬೋದು, ನೀವು ಪಾಪ ಅಂತ ಸಮಸ್ಯೆ ಹೇಳ್ತಾರೆ. ಆ ಸಮಸ್ಯೆ ಎಲ್ಲ ಈಗ ನಾವು ಮಾಡೋದಲ್ಲ. ಅದೇನಿದ್ರು ಸುಪ್ರೀಂ ಕೋರ್ಟ್. ಸರ್, ಅವ್ರ ಡೇಟ್ ಹೇಳೋದಕ್ಕೆ ಡೆಡ್ಲೈನ್ ಇದೆಯಾ ಸರ್? ಸರ್, ಅವ್ರ ದಿನಾಂಕವನ್ನ ದಿನಾಂಕವನ್ನು ಅವ್ರು ಹೇಳೋದಕ್ಕೆ ಡೆಡ್ಲೈನ್ ಇದೆಯಾ? 45-day window is there. There is a 45-day window for code of conduct. So June 14, is it not too early? June 14 to 24. ಅವ್ರಿಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರೋದು. ಸಮಾಲೋಚನೆ ಅಂದ್ರೆ ಹೇಗೆ? ನಿಮ್ಮನ್ನು ಕೇಳಿ ಅಂತ ಹೇಳಿ ಕಾಯ್ದೆ ಇದೆ. ಯಾರನ್ನ? GBA ಕೇಳಬೇಕು, ಸಮಾಲೋಚನೆ ಮಾಡಿ. ನೀವು ಡೇಟ್ ಫಿಕ್ಸ್ ಮಾಡುವಾಗ GBAದವ್ರನ್ನು ನೀವು ಸಮಾಲೋಚಿಸಿ ಕನ್ಸಲ್ಟ್ ಮಾಡಿ ಅಂತ ಇರೋದು. ಕನ್ಸಲ್ಟ್ ನೀವು ಮಾಡಬೇಡಿ, ಇದು ಜೂನ್ 30 ನಂತರ ಮಾಡಿ ಅನ್ನೋದಲ್ಲ ಕಾಯ್ದೆ. ಗೊತ್ತಾಯ್ತಾ? ಸರ್, ಅವರಿಗೆ ಡೆಡ್ಲೈನ್ ಇದೆಯಾ? ಇಷ್ಟರ ಒಳಗಡೆನೆ ಅವರು ನಿಮ್ಗೆ ಇನ್ಫಾರ್ಮ್ ಮಾಡಬೇಕು, ಒಂದು ಡೇಟ್ ಅನ್ನ ಹೇಳಬೇಕು ಅನ್ನುವಂಥದ್ದು. ಅವ್ರಿಗೆ ಡೆಡ್ಲೈನ್ ಮೀಟಿಂಗ್ ಇರ್ತದೆ. ಅಲ್ಲ ನೆಕ್ಸ್ಟ್ ಈಗ ಒಂದು 10 ದಿನದ ಟೈಮ್ ಕೊಟ್ಟಿದ್ದೀರಲ್ಲ ಸರ್, ಆ ಜೂನ್ 14ರಿಂದ ನನ್ನ ಅನುಕೂಲಕ್ಕೆ ಅಲ್ಲಲ್ಲ, ಅವ್ರು ಯಾವತ್ತು ಅದನ್ನ ನಿಮಗೆ ತಿಳಿಸ್ಬೇಕು ಸರ್? ಅದೇನಾಯ್ತಲ್ಲ, ಕನ್ಸಲ್ಟ್ ಆಯ್ತಲ್ಲ. ಸರ್ ಈಗ ನೀವೊಂದು ಡೇಟ್ ಹೇಳ್ತಾ ಇದ್ದೀರಿ, ಈಗ 14ರಿಂದ 24 ಅಂತ GBಗೆ ಆ ದಿನದ ಒಳಗಡೆ ಸೂಚನೆ ಕೊಡಿ, ನೀವು ಸೂಚಿಸಿ ಅಂತ ಹೇಳಿದ್ದೀರಾ. ಸೊ ಅವ್ರು ಅದನ್ನ ನಿಮಗೆ ಯಾವತ್ತು ಹೇಳ್ಬೇಕು? ಅದಕ್ಕೇನಾದ್ರೂ ಡೆಡ್ಲೈನ್ ಹೇಳಿದ್ದಾರೆ? ಬಿಡ್ಲಿ. ಸರ್, ಅದನ್ನ ಕ್ಲಾರಿಫೈ ಮಾಡಿ. 14ರಿಂದ 24 ಒಳಗಡೆ ಎಲೆಕ್ಷನ್ ಡೇಟ್ ಅನೌನ್ಸ್ ಮಾಡ್ತೀನಿ, ಮುಂದಿನ ವಾರ ನಾನು ಡೇಟ್ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದಿರಿ ಅಲ್ಲ ಸರ್. ಸೊ ಅಷ್ಟು ಒಳಗಡೆನೆ GBAದವರು ಈ ಡೇಟಿಂದ 14ರಿಂದ 24 ಒಳಗಡೆ ಯಾವ ಡೇಟ್ ಆದ್ರೂ ಓಕೆ ಅಂತ ಅವ್ರು ಕನ್ಸಲ್ಟ್ ಮಾಡಿ ಅವ್ರು ಡೇಟ್ ಕೊಟ್ಮೇಲೆ ನೀವು ಅನೌನ್ಸ್ ಮಾಡ್ತೀರಾ? ಕನ್ಸಲ್ಟ್ ಮತ್ತಿನ್ನೇನು ಅಲ್ಲ, ಈಗ ಮತ್ತೆ ಇನ್ನೊಂದು ವಾರದ ಒಳಗಡೆ ನಾನು ಡೇಟ್ ಅನೌನ್ಸ್ ಮಾಡ್ತೀನಿ. ಅದು ಹೇಳಿದ್ರಲ್ಲ, 45 ಡೇಸ್ ಮಾಡ್ಬೇಕಾ? ಇವತ್ತು ಮಾಡಬೇಕಾಗಿಲ್ಲ. ನಾನು ನಿಮ್ಗೆ ಇದ್ರಿಗೆ ಡೇಟ್ ಇನ್ನೊಂದ್ಸಲ ನಿಮ್ಮನ್ನು ಕರೆಸ್ತೀನಿ. ಡೇಟ್ ಅನೌನ್ಸ್ ಮಾಡ್ಬೇಕಾದ್ರೆ ಮಾಡೋ ಕಂಡಕ್ಟ್ ಬರುತ್ತೆ, ಅದನ್ನೆಲ್ಲ ನೋಡು. ಸರ್, ಈಗ ಒಂದು ವೇಳೆ ಒಬ್ಬರಿಗೆ ಲಾಸ್ಟ್ ಸರ್, ಒಂದು ವೇಳೆ ನೀವು ಡೇಟ್ ಅನೌನ್ಸ್ ಮಾಡೋದ್ರ ಒಳಗಡೆ GBA ಏನಾದ್ರು ಡೇಟ್ ಕೊಡ್ಲಿಲ್ಲ ಅಂತಂದ್ರೆ ನಿಮ್ಮ ವಿವೇಚನೆಯನ್ನ ಬಳಸಿ ನೀವು ಡೇಟ್ ಅನೌನ್ಸ್ ಮಾಡ್ತೀರಾ? ಹೌದು. ಅವರ್ ಲೈಫ್ ವಿತ್ SEC ರಾಜ್ಯ ಚುನಾವಣೆಗೆ ಇರುವಂಥ ಅಧಿಕಾರ ಅದು. ನಿಮಗೆ ಹೇಳ್ಬಿಟ್ಟಿವಿ ನಾವು. ಜೂನ್ 14ರಿಂದ ಜೂನ್ 24ರವರೆಗೆ ನಾವು ಚುನಾವಣೆ ದಿನಾಂಕವನ್ನು ಮತದಾನ ದಿನಾಂಕ ಫಿಕ್ಸ್ ಮಾಡೋದಿದೆ. ನೀವೇನು ಹೇಳಿದಿರಿ ಅಂತ ಕೇಳಿಬಿಟ್ಟೆ. ಈಗ ನಾನು ಕನ್ಸಲ್ಟ್ ಮಾಡಿಬಿಟ್ಟೆ ನಿಮ್ಮನ್ನು. ನೀವೇನೇನೋ ನೀವಂದರೆ ಅವರು GBA ನಿಮ್ಮ ಸಮಸ್ಯೆ ಹೇಳಿದ್ರಿ.
ನಿಮ್ಮ ಕಿವಿಗೆ ಹಾಕಿಬಿಟ್ನಾ ಕಿವಿಗೆ ಹಾಕಿಬಿಟ್ನಾ ಮುಗೀತು, ಸಮಾಲೋಚನೆ ಆಯ್ತಲ್ಲ. ಒಂದು ವೇಳೆ ಸರ್ಕಾರ ಏನೋ ಮತ್ತೆ ಏನನ್ನ ಕೇಳಿದ್ರೆ ಇವ್ರ ಮುಗಿ ಸರ್ಕಾರದಲ್ಲಿ ಜಿ ಬಿ ಎಸ್ ಮಾತ್ರ ಸರ್ಕಾರ ಕಾಯ್ದೆ ಇರುವಾಗ ಜಿ ಬಿ ಎಸ್ ಜೊತೆ ಮಾತ್ರ ಸಮಾಲೋಚನೆ ಅಂತಿದೆ. ಸರ್ಕಾರದ ಏನು ಇಲ್ಲ, ಗೌರ್ಮೆಂಟ್ ಹ್ಯಾಸ್ ನೋ ರೋಲ್ ಇನ್ ಕನ್ಸಲ್ಟಿಂಗ್. ಬೋರ್ಡ್ ಸದಸ್ಯರ ಜೊತೆ 86 ಮಂದಿ ಇದ್ದಾರೆ, ಅವರನ್ನು ಮಾತಾಡಿಸಬೇಕು ಅಂತ ಏನಾದ್ರು ಈಗ 10(4) ಅವರಿಗೆ ಅಧಿಕಾರ ಇದೆ. ಜಿ ಬಿ ಎಗೆ ಸೆಕ್ಷನ್ 10 ಸಬ್ಸೆಕ್ಷನ್ 4 ಪ್ರಕಾರ ಜಿ ಬಿ ಆ್ಯಕ್ಟ್ನಲ್ಲಿ ಅವ್ರಿಗೆ ಜಿ ಬಿ ಅವರು ಸಬ್ಜೆಕ್ಟ್ ಟು ಅಪ್ರೂವಲ್ ಆಫ್ ದ ಜಿ ಬಿ ಚೀಫ್ ಕಮಿಷನರ್ಗೆ ಅಥರೈಸೇಷನ್ ಕೊಡಬಹುದು ಅಂತ ಇದೆ. ನಿಮ್ಮ ಕನ್ಸರ್ನ್ ಅಲ್ಲ, ನಿಮ್ದಲ್ಲ. ಈಗ ಅವರು ಅವರ ಸಮಸ್ಯೆಗಳನ್ನ ಹೇಳಿದ್ದಾರೆ. ಸಿಬ್ಬಂದಿಗಳಿಲ್ಲ, ಮಳೆ ಇದೆ, ಹಾಗಾಗಿ ನಾವು ಎಲೆಕ್ಷನ್ಗೆ ರೆಡಿ ಆಗೋದು ಸ್ವಲ್ಪ ಕಷ್ಟ ಸಾಧ್ಯ ಅನ್ನುವಂಥ ರೀತಿಯಲ್ಲಿ ಉತ್ತರವನ್ನ ನಿಮ್ಗೆ ಕೊಟ್ಬಿಟ್ಟಿದ್ದಾರೆ. ಸೊ ಆ ಆಧಾರದ ಮೇಲೆ ನೀವೇನಾದ್ರು ಮುಂದೂಡೋದು ಅಥವಾ ಸುಪ್ರೀಂ ಕೋರ್ಟ್ ಈ ವಿಚಾರನ ತಿಳಿಸೋ ಪ್ರಯತ್ನವನ್ನ ಮಾಡ್ತೀರಾ, ಅಥವಾ ನಿಮ್ಮ ವಿವೇಚನೆ ಬಿಟ್ಟಾಗೆ ಈಗ ಜೂನ್ 14ರಿಂದ 24 ಒಳಗಡೆ ಎಲೆಕ್ಷನ್ ಮಾಡ್ತೀರಾ? ನೋಡಮ್ಮ, ಈಗ ಇವತ್ತು ಹೇಳಿದ್ದಲ್ಲ ಅವರು ಮ್ಯಾನ್ ಪವರ್ ಇಲ್ಲ, ಎಲಿಮೆಂಟಿಸ್ ಇಲ್ಲ ಅಂತ ಈ ಹಿಂದೆ ಬರೆದಿದ್ದಾಗ ಎಲ್ಲ ಮಾಧ್ಯಮದಲ್ಲಿ ಬಂದಿದೆ. ಅದನ್ನೇ ಅವರು ಮತ್ತೊಂದು ಸರಿ ಇವತ್ತು ಹೇಳಿದ್ದಾರೆ, ಆಯ್ತಾ? ಅದು ಸುಪ್ರೀಂ ಕೋರ್ಟ್ ಅಂಗಳದಲ್ಲಿದೆ. ನಾವು ಕೂಡ ಈಗಿದೆ ಬಿ ಬಿ ಪಿ ಅವರು, ಸರ್ಕಾರದವರು, ಮ್ಯಾನ್ ಪವರು, ಶಾರ್ಟೇಜ್ ಆಫ್ ಮ್ಯಾನ್ ಪವರ್ ಎಲ್ಲ ಇದೆ ಅಂತೇಳಿ ಅರ್ಜಿ ಕೊಟ್ಟಿದ್ದೇವೆ. ನಾವು ಆಯೋಗ ಕೂಡ ಅರ್ಜಿ ಕೊಟ್ಟಿದೆ ಆ ಕೇಸಿನಲ್ಲಿ, ಆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಮುಂದೆ. ಅದು ಇನ್ನೂ ಬೋರ್ಡ್ನಲ್ಲಿ ಬಂದಿಲ್ಲ. ಬರದೇ ಇದ್ದ ಮೇಲೆ ನಾವೇನು ತಿಳ್ಕೋಬೇಕು, ಆಯ್ತಾ ಅಂತ ತಿಳ್ಕೋಬೇಕು ಅಥವಾ ಸ್ಟೇ ಆಯ್ತಾ ಅಂತ ತಿಳ್ಕೋಬೇಕು, ಏನಿಲ್ಲ. ಸೊ ನಾವು ಏನು ಫಾಲೋ ಮಾಡ್ಬೇಕಾದ್ರೆ ಜಜ್ಮೆಂಟ ಫೈಲ್ ಮಾಡಬೇಕು. ಹೀಗಾಗಿ ನಾವೆಲ್ಲ ಅವ್ರನ್ನ ಮಾಡ್ತಾ ಇದ್ದೀವಿ. ನೀನೇ ಹೇಳ್ತಾ ಇದ್ದೀವಿ ಸರ್, ಇವಾಗ ನೀವು 1 ವಾರದಲ್ಲಿ ನಾನು ತಿಳಿಸ್ತೀನಿ ದಿನಾಂಕವನ್ನ ಅಂತ ಹೇಳಿದ್ರೆ, ಅಂದ್ರೆ ಇವತ್ತಿಂದ ಈ 1 ವಾರನ ಸರ್? ಓ, ನೀವು ಕಟ್ಟೋಗ್ಬೇಕು ನಿಮಗೆ. ಇಡಮ್ಮ, ಒಂದು ದಿವಸ 2 ದಿವಸ ಕಡಿಮೆ ಆಗತ್ತೆ. ಸರಿ, ಈಗ ಸರ್ 390 ವಾರ್ಡಿಗೆ ಅವರಿಗೆ ಹೌದು. ನೀನೇನ ಕೇಳ್ತಾ ಇದ್ದಲ್ಲಪ್ಪ? ಅವರೇ ಕೇಳ್ತಿದ್ದೀನಿ. ಈಗಾಗಲೇ ಹೇಳಿದ್ದೀನಿ, ಇನ್ನೂ ನಿಮ್ಗೆ ಕರಿತೀನಲ್ಲ ಅವಾಗ, ಇನ್ನೊಂದ್ಸಲ ಕರಿತೀನಲ್ಲ ಅವಾಗ ಮತ್ತೊಮ್ಮೆ ಬ್ಯಾಲೆಟ್ ಪೇಪರ್ ಈ ಮೀಟಿಂಗ್ ಕರಿತೀನಿ ಬಿಡೋದು. ಹೆಂಗಿದೆ ಹೇಳಿ, ಏನಕ್ಕೆ ಕೇಳ್ತಾರೆ ಸರ್? ಜೂನ್ 14ರಿಂದ 24 ಟೈಮ್ ಚುನಾವಣೆ ನಡೆಸೋ ಟೈಮ್ ಕೊಡಿ ಅಂತ ಕೇಳಿದಿರಿ. ಒಂದು ವೇಳೆ ಏನಾದರೂ ಜಿ ಬಿ ಅವರು ಆ ಟೈಮಲ್ಲಿ ದಿನಾಂಕ ನಿಗದಿ ಮಾಡೋದಕ್ಕೆ ಬರಲಿಲ್ಲ ಅಂದರೆ ಆ ಒಂದು ವರ್ಷದಲ್ಲಿ ತಾವೇ ಚುನಾವಣೆ ದಿನಾಂಕ ಅಂದ್ರೆ ಅವರು ಇವತ್ತು ಬಂದಿದ್ರಲ್ಲ, ಇನ್ನೇನು ಬರೋದು ಮತ್ತೆ ಈಗ ಜಿಬಿ ಅಧಿಕಾರಿಗಳು ತಮ್ಮ ಮನವಿಯನ್ನ ಕೊಟ್ಟಿದ್ದಾರೆ ಸರ್. ಈಗ ನಿಮ್ಮ ಜವಾಬ್ದಾರಿ ಎಲೆಕ್ಷನ್ ನಡೆಸಲೇಬೇಕು, ಇಲ್ಲ ಅಂತಂದ್ರೆ ಸುಪ್ರೀಂ ಕೋರ್ಟ್ ನಿಮ್ಮ ಮೇಲೆ ನಿಮ್ಮ ವಿರುದ್ಧ ಅಸಮಾಧಾನ ಆಗುತ್ತೆ. ಸೊ ಈಗ ಜಿಬಿ ಅಧಿಕಾರಿಗಳು ಈ ರೀತಿ ಮನವಿ ಕೊಟ್ಟಿದ್ದಾರೆ. ಸೊ ಹಂಗಾಗಿ ಮತ್ತೇನಾದ್ರು ಕಾಲಾವಕಾಶ ಬೇಕು ಅಂತೇಳಿ ನೀವೇನಾದ್ರು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸೋದಾಗಿರ್ಬೋದು, ಅಥವಾ ಇವತ್ತಿನ ಸಭೆದ ಹೈಲೈಟ್ ಏನಾದ್ರು ಸುಪ್ರೀಂ ಕೋರ್ಟ್ ಗಮನಕ್ಕೆ ತರುವಂತ ಕೆಲಸ ಎಲೆಕ್ಷನ್ ಕಮಿಷನ್ ಇಂದ ಆಗತ್ತಾ ಅಂತ? ಇವತ್ತಿನ ಹೈಲೈಟ್ ಸುಪ್ರೀಂ ಕೋರ್ಟ್ಗೆ ಆಲ್ರೆಡಿ ಅವ್ರು ಏನು ಕಾರ್ಪೊರೇಷನ್ಗಳಿಗೆ ಚುನಾವಣಾ ದಿನಾಂಕವನ್ನು ನಿಗದಿಪಡಿಸುವ ಸಮಾಲೋಚನೆಗಾಗಿ ಇವತ್ತಿನ ಈ ಸಭೆಯನ್ನು ಏರ್ಪಡಿಸಲಾಗಿತ್ತು. ಅದು ಯಾರ ಜೊತೆ ಅಂದಾಗ ಅದು ಜಿ ವಿ ಏನು ಸೆಕ್ಷನ್ 34 ಉಪ ಸೆಕ್ಷನ್ 4ರ ಪ್ರಕಾರ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಚುನಾವಣಾ ದಿನಾಂಕಗಳನ್ನು ಜಿ ಬಿ ಎ ಜೊತೆ ಸಮಾಲೋಚಿಸಿ ನಿಗದಿಪಡಿಸತಕ್ಕದ್ದು ಅಂತ ಕಾನೂನು ಇದ್ದ ಮೇರೆಗೆ ನಾವು ಜಿ ಬಿ ಎದ ಮೆಂಬರ್ ಸೆಕ್ರೆಟರಿ ಆದಂಥ ಚೀಫ್ ಕಮಿಷನರ್ ಜಿ ಬಿ ಎದ ಚೀಫ್ ಕಮಿಷನರ್ ಅವರಿಗೆ ಪತ್ರವನ್ನು ಬರೆದಿದ್ದೆವು. ಆ ಪ್ರಕಾರ ಅವರು ಕಲಂ 10(4) ಜಿ ಬಿ ಎ ಆ್ಯಕ್ಟ್ ಅನ್ನು ಇನ್ವೋಕ್ ಮಾಡಿ ಅವರಿಗೆ ಜಿ ಬಿ ಎ ಏನೋ ಮೆಂಬರ್ ಬೋರ್ಡ್ ಇದೆಯಲ್ಲ ಅವರಿಗೆ ಅಥರೈಸೇಷನ್ ಕೊಟ್ಟ ಹಿನ್ನೆಲೆಯಲ್ಲಿ ಅವರೂ ಅಪೇರಿದ್ರು, ಅವರು ಕೂಡ ಬಂದಿದ್ದರು. ಅವರ ಜೊತೆಗೆ 5 ಕಾರ್ಪೊರೇಷನ್ ಕಮಿಷನರ್ ಅವರು ಕೂಡ ಜಿ ಬಿ ಎದ್ದು ಮೆಂಬರ್ಗಳು, ಎಕ್ಸ್ ಆಫೀಸು ಮೆಂಬರ್. ಹೀಗಾಗಿ ಅವರು 5 ಜನ ಮತ್ತು ನಮ್ಮ ಚೀಫ್ ಕಮಿಷನರ್ ಮೆಂಬರ್ ಸೆಕ್ರೆಟರಿ ಆದ ಜಿ ಬಿ ಎ ಮೆಂಬರ್ ಸೆಕ್ರೆಟರಿ ಯಾರು ಚೀಫ್ ಕಮಿಷನರ್ ಅವರು
ದಿನಾಂಕವನ್ನು ನಿಗದಿಪಡಿಸುವುದು ಮಾತ್ರ ಬಾಕಿ ಇದೆ. ಉಳಿದೆಲ್ಲ ಕ್ರಮಗಳನ್ನು ನಾವು ಕೈಗೊಂಡಿದ್ದೇವೆ ಚುನಾವಣೆ ನಡೆಸಲು ಅಂತ ಅವರಿಗೆ ತಿಳಿಸಿದ್ದ ಹಿನ್ನೆಲೆಯಲ್ಲಿ ಅವರು ಒಂದು ಮನವಿ ಪತ್ರವನ್ನು ಮತ್ತು ಮನವಿಯನ್ನು ನಮಗೆ ಮಾಡಿದರು. ಚುನಾವಣಾ ದಿನಾಂಕಗಳನ್ನು ನಿಗದಿಪಡಿಸುವಾಗ ಹಲವಾರು ಏನು ಹೇಳ್ತೀವಿ ನಾವು ಯಾವುದು ಮಳೆಗಾಲ ಇರ್ತಕ್ಕಂಥ ಪರೀಕ್ಷೆಗಳನ್ನು ಮತ್ತು ಸೆನ್ಸಸ್ಸು SIR ಇವುಗಳನ್ನು ನೋಡಿ ನಿಗದಿಪಡಿಸಿ ಅಂತ ಅವರು ವೇಳೆಯನ್ನು ಕೇಳಲಿಕ್ಕೆ ಒಂದು ಮನವಿಯನ್ನು ಮಾಡಿದ್ದಾರೆ. ಆದರೆ ನಾನು ಅವರಿಗೆ ಹೇಳಿದೆ, ಇದು ವೇಳೆಯನ್ನು ಕೇಳಲು ಕರೆದಂಥ ಮನವಿಯಲ್ಲ, ಮೀಟಿಂಗ್ ಅಲ್ಲ, ಇದು ಡೇಟ್ಸನ್ನು ನಾವು ಏನು ಜೂನ್ 30ರೊಳಗೆ GBA 5 ಕಾರ್ಪೊರೇಷನ್ಗಳಿಗೆ ಚುನಾವಣೆಯನ್ನು ಕಂಪ್ಲೀಟ್ ಮಾಡಬೇಕಾಗಿರುವುದರಿಂದ ಮಾನ್ಯ ಸುಪ್ರೀಂ ಕೋರ್ಟ್ ನಿರ್ದೇಶನದ ಮೇರೆಗೆ ಅವರು ಕೊನೆಯ ಅವಕಾಶ ಮತ್ತು ಫೈನಲ್ ಇಂಟೆಲಿಜೆನ್ಸ್ ಅಂತ ಹೇಳಿ ಕೊಟ್ಟಿರುವುದರಿಂದ ನಾವು ಜೂನ್ 30ರೊಳಗೆ ಚುನಾವಣೆಗಳನ್ನು ಮುಗಿಸಿ ಅವರಿಗೆ ನಾವು ಸುಪ್ರೀಂ ಕೋರ್ಟ್ಗೆ ಕಂಪ್ಲೈನ್ಸ್ ವರದಿಯನ್ನು ಕೊಡಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ವೇಳೆಯನ್ನು ಕೊಡುವಂತಹ ಒಂದು ಏನು ಪೋಸ್ಟ್ಪೋನ್ಮೆಂಟ್ ಅವರು ಕೇಳಿದ ಹಾಗೆ ಪೋಸ್ಟ್ಪೋನ್ಮೆಂಟ್ ಮಾಡುವಂಥ ಅಧಿಕಾರ ನನಗೆ ಈಗ ಇಲ್ಲ. ಅದು ಸುಪ್ರೀಂ ಕೋರ್ಟ್ನಲ್ಲೇ ಇರುವುದರಿಂದ ಸುಪ್ರೀಂ ಕೋರ್ಟ್ ಕೊಡಬೇಕಾಗ್ತದೆ. ಸುಪ್ರೀಂ ಕೋರ್ಟ್ ಫೈನಲ್ ಅಪಾರ್ಚುನಿಟಿ ಕೊಟ್ಟುಬಿಟ್ಟಿದೆ. ನಾವು ಸುಪ್ರೀಂ ಕೋರ್ಟ್ ನಿರ್ದೇಶನ ಪ್ರಕಾರ ನಡೀಬೇಕಾಗ್ತದೆ, ರಾಜ್ಯ ಚುನಾವಣಾ ಆಯೋಗ ಮತ್ತು ಸರ್ಕಾರ. ಹೀಗಾಗಿ ನಾವು ಅವರಿಗೆ ಡೇಟ್ಸನ್ನು ಕೇಳಿದ್ವಿ. ಡೇಟ್ಸ್ನ ಅವರು ಇವತ್ತು ಏನೋ ಅವ್ರಿಗೆ ಹೇಳಿಲ್ಲ, ಬಟ್ ನಾವು ಅವರ ಸಮಾಲೋಚನೆ ನಾನು ಹೇಳಿದೆ ಅವರಿಗೆ 14ರಿಂದ ಜೂನ್ 24ರವರೆಗೆ ಯಾವುದಾದ್ರೂ ಡೇಟ್ ನೀವು ಹೇಳಿ ಅಂತ ನಾನು ಹೇಳಿದೆ. ಅವರು ನಮಗೆ ಏನು ನಾವು ವಿ ಆರ್ ರೆಡಿ ಫಾರ್ ಎಲೆಕ್ಷನ್ಸ್ ಅನ್ನೋದ್ರ ಜೊತೆಗೆ ತಮ್ಮ ಏನು ಹೇಳ್ತಾ ಇದೆ ಪ್ರಾಬ್ಲಮ್ಸ್ ವಿತ್ ರಿಗಾರ್ಡ್ ಟು ಕಂಡಕ್ಟ್ ಆಫ್ ಎಲೆಕ್ಷನ್ಸ್ ರಿಗಾರ್ಡಿಂಗ್ ನ್ಯಾಷನಲ್ ಕ್ಯಾಲಮಿಟಿ, ಸೆನ್ಸಸ್, ಶಾರ್ಟೇಜ್ ಆಫ್ ಮ್ಯಾನ್ ಪವರ್ ಇನ್ನೂರ ಬಗ್ಗೆ ಹೇಳಿದೆ. ಹೀಗಾಗಿ ನಾನು ಅವರಿಗೆ ಹೇಳಿದ್ದೇನೆ, ಈ 14ರಿಂದ ಜೂನ್ 24 ಮೇ 10 ಜೂನ್ 14ರಿಂದ ಜೂನ್ 24ರ ಅವಧಿಯಲ್ಲಿ ನಾನು ಚುನಾವಣೆ ಮಾಡಬೇಕಾಗಿದೆ, ಘೋಷಣೆ ಮಾಡಬೇಕಾಗಿದೆ, ದಿನಾಂಕವನ್ನು ನಿಗದಿಪಡಿಸಿದೆ. ಈ ದಿನಾಂಕಗಳಲ್ಲಿ ಈ 10 ದಿವಸಗಳಲ್ಲಿ ಯಾವುದಾದ್ರೂ ಒಂದು ದಿನಾಂಕವನ್ನು ನೀವು ಕೂಡ ಸಜೆಸ್ಟ್ ಮಾಡಬಹುದು ಅಂತ ನಾನು ಅವರಿಗೆ ಕನ್ಸಲ್ಟ್ ಮಾಡಿದೆ, ಸಮಾಲೋಚನೆ ಮಾಡಿದೆ. ಹೀಗಾಗಿ ಅವರು ತಮ್ಮದೇ ಆದಂಥ ಒಂದು ಇನ್ಪುಟನ್ನು ಕೊಟ್ಟಿದ್ದಾರೆ. ನಾನು ಇನ್ನೂ ಒಂದು ವಾರ ಆದ ನಂತರ ಚುನಾವಣಾ ದಿನಾಂಕಗಳನ್ನು ತಮ್ಮೆಲ್ಲರನ್ನು ಕರೆದು ಇನ್ನು ಮೀಡಿಯಾದವರನ್ನೆಲ್ಲ ಚಾನಲ್ ಪ್ರಿಂಟ್ ಮೀಡಿಯಾದವರು ಕರೆಸಿ ಚುನಾವಣಾ ದಿನಾಂಕವನ್ನು ನಿಗದಿಪಡಿಸುವುದು ಇವತ್ತು ಇಷ್ಟ ಆಗಿದೆ. ಯಾಕಂದರೆ ಇದು ಪೋಸ್ಟ್ಪೋನ್ ಮಾಡುವಂಥ ಏನು ಅಧಿಕಾರ ನನ್ನ ಹತ್ರ ಇಲ್ಲ. ಇದು ಅಧಿಕಾರ ಇರೋದು ಸುಪ್ರೀಂ ಕೋರ್ಟ್ನಲ್ಲಿರೋದು. ಹೀಗಾಗಿ ಚುನಾವಣೆಯನ್ನು ನಡೆಸಲೇಬೇಕಾಗಿದೆ, ಚುನಾವಣೆಯನ್ನು ನಡೆಸಲೇಬೇಕಾಗಿದೆ. ಇದು ನಿಮಗೆ ವಿಷಯ. ಸಿಬಿಐ ಏನು ಕಾರಣ ಕೇಳಿದ್ರೆ ಸರ್, ಆಗ ಅದಕ್ಕೆ ಏನೇನು ಕಾರಣ ಕೊಟ್ಟಿದ್ದಾರೆ ಅದೇ ಹೇಳಿದ್ದ ಮುಖ್ಯವಾಗಿ ನಾ ಹೇಳ್ತೀನಿ ನೋಡಿ, ಇವತ್ತಿನ ಮೀಟಿಂಗ್ ಇರೋದು ಡೇಟ್ ಫಿಕ್ಸ್ ಮಾಡಲಿಕ್ಕೆ ಮಾತ್ರ ಇರೋದು. ಏನು ಕೇಳಕ್ಕೆ ಹೋಗ್ಬಿಟ್ಟಿದ್ದೀವಿ, ಕನ್ಸಲ್ಟ್ ಮಾಡಿದ್ರೆ ಕೇಳಿ ಕನ್ಸಲ್ಟ್ ಮಾಡ್ತಾ ಇದ್ದೀವಿ. 14ರಿಂದ 24ರವರೆಗೆ ಡೇಟ್ ಅಂತ ಕೇಳಿದೆ. ಅವ್ರು ಕೊಡ್ತಾರೋ ಬಿಡ್ತಾರೋ, ವಿ ಆರ್ ನಾಟ್ ಕನ್ಸರ್ನ್. ಗೊತ್ತಾಯ್ತಾ? ಅವ್ರು ಬೇಕಾದ ಸಮಸ್ಯೆ ಕೇಳಿ, ಅವರು ಇಡೀ ದೇರ್ ಡ್ಯೂಟಿ ಟು ಆಸ್ಕ್. ನಮ್ಮ ಮುಂದೆ ಹೇಳುವಂಥದ್ದು ನಮ್ಮ ಕಷ್ಟ ಇದೆ ಕಷ್ಟ ಇಲ್ಲ ಅಂತ ಹೇಳೋದು ಅವ್ರು ಬಿಟ್ಟದ್ದು. ಅದೆಲ್ಲ ನಮ್ಮ ಹತ್ರ ಇರೋದು ಈಗ. ಅದು ನನ್ನ ಪ್ರಶ್ನೆ ಅಲ್ಲ. ಅರ್ಥ ಆಯ್ತು ತಮಗೆಲ್ಲ? ಡೇಟ್ಸ್ ಮಾತ್ರ ಇವತ್ತಿನ ನಾವು ಅವ್ರ ಜೊತೆಗೆ ಕನ್ಸಲ್ಟೇಷನ್ ತೋರಿಸಿದ್ದು. ಡೇಟ್ಸ್ ಇಂಥ ಡೇಟ್ ಜೂನ್ 14ರಿಂದ ಜೂನ್ 24ರವರೆಗಿನ ತಾರೀಕಿನಲ್ಲಿ ನಾವು ಚುನಾವಣೆ ಮಾಡಬೇಕು
ಕರೆಸಿದ್ದೀವಿ ನಾವು. ಅವರು ಹೇಳ್ಬೋದು ನೀವು ಪಾಪ ಅಂತ ಸಮಸ್ಯೆ ಹೇಳ್ತಾರೆ. ಆ ಸಮಸ್ಯೆ ಎಲ್ಲ ಈಗ ನಾನು ಮಾಡೋದಲ್ಲ, ಅದೇನಿದ್ರು ಸುಪ್ರೀಂ ಕೋರ್ಟ್. ಸರ್ ಅವ್ರ ಡೇಟ್ ಹೇಳೋದಕ್ಕೆ ಡೆಡ್ಲೈನ್ ಇದೆಯಾ ಸರ್? ಸರ್ ಅವ್ರ ದಿನಾಂಕವನ್ನ ಹೇಳಿ ಸರ್, ದಿನಾಂಕವನ್ನ ಅವ್ರು ಹೇಳೋದಕ್ಕೆ ಡೆಡ್ಲೈನ್ ಇದೆಯಾ? Because 45-day window is there. There is a 45-day window for code of conduct to come in. So June 14 is it not too early? June 14 to 24. ಅವ್ರಿಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರೋದು ಸಮಾಲೋಚನೆ ಅಂದ್ರೆ ಹೇಗೆ, ನಿಮ್ಮನ್ನು ಕೇಳಿ ಅಂತ ಹೇಳಿ ಕಾಯ್ದೆ ಇದೆ. ಯಾರನ್ನ GBA ಕೇಳಬೇಕು, ಸಮಾಲೋಚನೆ ಮಾಡಿ ನೀವು ಡೇಟ್ ಫಿಕ್ಸ್ ಮಾಡುವಾಗ GBAದವ್ರನ್ನು ನೀವು ಸಮಾಲೋಚಿಸಿ ಕನ್ಸಲ್ಟ್ ಮಾಡಿ ಅಂತ ಇರೋದು. ಕನ್ಸಲ್ಟ್ ನೀವು ಮಾಡಬೇಡಿ, ಇದು ಜೂನ್ 30 ನಂತರ ಮಾಡಿ ಅನ್ನೋದಲ್ಲ ಕಾಯ್ದೆ, ಗೊತ್ತಾಯ್ತಾ? ಸರ್ ಅವರಿಗೆ ಡೆಡ್ಲೈನ್ ಇದೆಯಾ? ಇಷ್ಟರ ಒಳಗಡೆನೆ ಅವರು ನಿಮ್ಗೆ ಇನ್ಫಾರ್ಮ್ ಮಾಡಬೇಕು, ಒಂದು ಡೇಟ್ ಅನ್ನ ಹೇಳಬೇಕು ಅನ್ನುವಂಥದ್ದು. ಅವ್ರಿಗೆ ಡೆಡ್ಲೈನ್ ಮೀಟಿಂಗ್ ಇರ್ತಾರೆ. ಅಲ್ಲ ನೆಕ್ಸ್ಟ್ ಈಗ ಒಂದು 10 ದಿನದ ಟೈಮ್ ಕೊಟ್ಟಿದ್ದೀರಲ್ಲ ಸರ್, ಆ ಜೂನ್ 14 ನನ್ನ ಅನುಕೂಲಕ್ಕೆ ಅಲ್ಲಲ್ಲ, ಅವ್ರು ಯಾವತ್ತು ಅದನ್ನ ನಿಮಗೆ ತಿಳಿಸ್ಬೇಕು ಸರ್? ಆಯ್ತಲ್ಲ, ಕನ್ಸಲ್ಟ್ ಆಯ್ತಲ್ಲ. ಸರ್ ಈಗ ನೀವೊಂದು ಡೇಟ್ ಹೇಳ್ತಾ ಇದ್ದೀರಿ, ಈಗ 14ರಿಂದ 24 ಅಂತ GBಗೆ ಆ ದಿನದ ಒಳಗಡೆ ಸೂಚನೆ ಕೊಡಿ, ನೀವು ಸೂಚಿಸಿ ಅಂತ ಹೇಳಿದಿರ. ಸೊ ಅವ್ರು ಅದನ್ನ ನಿಮಗೆ ಯಾವತ್ತು ಹೇಳ್ಬೇಕು? ಅದಕ್ಕೇನಾದ್ರೂ ಡೆಡ್ಲೈನ್ ಇತ್ತಲ್ಲ, ಹೇಳಿದ್ದಾರೆ ಬಿಡ್ಲಿ. ಮುಗಿತಮ್ಮ. 14ರಿಂದ 24 ಒಳಗಡೆ ಎಲೆಕ್ಷನ್ ಡೇಟ್ ಅನೌನ್ಸ್ ಮಾಡ್ತೀನಿ, ಮುಂದಿನ ವಾರ ನಾನು ಡೇಟ್ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದಿರಿ ಸರ್. ಸೊ ಅಷ್ಟು ಒಳಗಡೆನೆ GBAದವರು ಈ ಡೇಟ್ ಇಂದ 14ರಿಂದ 24 ಒಳಗಡೆ ಯಾವ ಡೇಟ್ ಆದ್ರೂ ಓಕೆ ಅಂತ ಅವ್ರು ಕನ್ಸಲ್ಟ್ ಮಾಡಿ ಅವ್ರು ಡೇಟ್ ಕೊಟ್ಮೇಲೆ ನೀವು ಅನೌನ್ಸ್ ಮಾಡ್ತೀರಾ? ಕನ್ಸಲ್ಟ್ ಮತ್ತಿನ್ನೇನು ಅಲ್ಲ, ಈಗ ಮತ್ತೆ ಇನ್ನೊಂದು ವಾರದ ಒಳಗಡೆ ನಾನು ಡೇಟ್ ಅನೌನ್ಸ್ ಮಾಡ್ತೀನಿ. ಅದೇ ಅದು ಈಗ ಹೇಳಿದ್ರಲ್ಲ, 45 ಡೇಸ್ ಮಾಡ್ಬೇಕಾ, ಇವತ್ತ ಮಾಡಬೇಕಾಗಿಲ್ಲ. ನಾನು ನಿಮ್ಗೆ ಇದ್ರಿಗೆ ಡೇಟ್ ಇನ್ನೊಂದ್ಸಲ ನಿಮ್ಮನ್ನು ಕರೆಸ್ತೀನಿ. ಡೇಟ್ ಅನೌನ್ಸ್ ಮಾಡ್ಬೇಕಾದ್ರೆ ಮಾಡೋದು ಕೂಡ ಕಂಡಕ್ಟ್ ಬರುತ್ತೆ, ಅದನ್ನೆಲ್ಲ ನೋಡು. ಸರ್ ಈಗ ಒಂದು ವೇಳೆ ಕ್ವಶನ್ ಒಬ್ಬರಿಗೆ ಲಾಸ್ಟ್ ಸರ್, ಒಂದು ವೇಳೆ ನೀವು ಡೇಟ್ ಅನೌನ್ಸ್ ಮಾಡೋದ್ರ ಒಳಗಡೆ GBA ಏನಾದ್ರು ಡೇಟ್ ಕೊಡ್ಲಿಲ್ಲ ಅಂತಂದ್ರೆ ನಿಮ್ಮ ವಿವೇಚನೆಯನ್ನ ಬಳಸಿ ನೀವು ಡೇಟ್ ಅನೌನ್ಸ್ ಮಾಡ್ತೀರಾ? ಹೌದು ಹೌದು. ಅವರ್ ಲೈಫ್ ಇದ್ದಿದ್ದು SEC ರಾಜ್ಯ ಚುನಾವಣೆಗೆ ಇರುವಂಥ ಅಧಿಕಾರ ಅದು. ನಿಮಗೆ ಹೇಳ್ಬಿಟ್ಟಿವಿ ನಾವು, ಜೂನ್ 14ರಿಂದ ಜೂನ್ 24ರವರೆಗೆ ನಾವು ಚುನಾವಣೆ ದಿನಾಂಕವನ್ನು ಮತದಾನ ದಿನಾಂಕ ಫಿಕ್ಸ್ ಮಾಡೋದಿದೆ, ನೀವೇನು ಹೇಳ್ತೀರಿ ಅಂತ ಕೇಳಿಬಿಟ್ಟೆ. ಈಗ ನಾನು ಕನ್ಸಲ್ಟ್ ಮಾಡಿಬಿಟ್ಟೆ ನಿಮ್ಮನ್ನು. ನೀವೇನೇನೋ ನೀವಂದರೆ ಅವರು GBA ನಿಮಗೆ ಸಮಸ್ಯೆ ಹೇಳಿದ್ರಿ, ನಿಮ್ಮ ಕಿವಿಗೆ ಹಾಕಿಬಿಟ್ನಾ, ಕಿವಿಗೆ ಹಾಕಿಬಿಟ್ನಾ, ಮುಗೀತು, ಸಮಾಲೋಚನೆ ಆಯ್ತಲ್ಲ. ಒಂದು ವೇಳೆ ಸರ್ಕಾರ ಏನೋ ಮತ್ತೆ ಏನೋ ಕೇಳಿದ್ರೆ ಇವ್ರ ಮುಗಿಕಾಗದಿಲ್ಲ. GBA ಮಾತ್ರ ಸರ್ಕಾರ ಕಾಯ್ದೆ ಇರುವಾಗ GBA ಜೊತೆ ಮಾತ್ರ ಸಮಾಲೋಚನೆ ಅಂತಿದೆ. ಸರ್ಕಾರದ ಏನು ಇಲ್ಲ, ಗೌರ್ಮೆಂಟ್ ಹ್ಯಾಸ್ ನೋ ರೋಲ್ ಇನ್ ಕನ್ಸಲ್ಟಿಂಗ್. ಬೋರ್ಡ್ ಸದಸ್ಯರ ಜೊತೆ 86 ಮಂದಿ ಅವ್ರನ್ನು ಮಾತಾಡಿಸಬೇಕು ಅಂತ ಈಗ 10(4) ಅವರಿಗೆ ಅಧಿಕಾರ ಇದೆ. GBA ಸೆಕ್ಷನ್ 10 ಸಬ್ ಸೆಕ್ಷನ್ 4